ಸನ್ಮಾನ್ಯ ಮೇನಕಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಆಧಾರದ ಸ್ವಾಗತ ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಕಾಂಗ್ರೆಸ್ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರಿಗೆ ಸ್ವಾಗತ ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಎಐಸಿಸಿಯ ಕಾರ್ಯದರ್ಶಿಗಳಂತ ಮಯೂರ್ ಕುಮಾರ್ ಅವರಿಗೆ ಸ್ವಾಗತ ವಹಿಸ್ತೇನೆ. ನಮ್ಮ ಅಬ್ಸರ್ವರ್ ಅಂತ ನಾಯಕ್ ಅವರಿಗೆ ಸ್ವಾಗತ ವಹಿಸ್ತೇನೆ. ಜಿಲ್ಲಾ ಅಧ್ಯಕ್ಷರಾದಂಥ ಹಿರೇಮಠರಿಗೆ ಸ್ವಾಗತ ವಹಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಸಮಯದ ಅಭಾವದಿಂದ ಹಿರಿಯರಿಗೆ, ಕಾರ್ಯಕರ್ತರಿಗೆ, ಮುಖಂಡರಿಗೆ ಸ್ವಾಗತ ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಯಾವತ್ತು ಮಾತೆಯರೇ, ರೈತರೇ, ಯುವಕರೇ, ಇವತ್ತು ಭಾರತದಲ್ಲಿ ಇರತಕ್ಕಂಥ ಬಿಜೆಪಿಯ ದುರಾಡಳಿತ, ರೈತ ವಿರೋಧಿ ನೀತಿ, ಕಾಂಗ್ರೆಸ್ಸಿನ ಇವತ್ತು ಹಿಂದೆ ಮಾಡಿದಂತ ಕಾಂಗ್ರೆಸ್ಸಿನ ರೈತ ಪರ, ಮಹಿಳಾ ಪರ, ಕಾರ್ಮಿಕರ ಪರವಾಗಿ ಮಾಡಿದಂತ ಸಾಧನೆ, ಇವತ್ತು ಬಿಜೆಪಿಯಲ್ಲಿ ಮಾಡಿದಂತ ದುರಾಡಳಿತದ ವಿರುದ್ಧ ಇವತ್ತು ಕರ್ನಾಟಕದಲ್ಲಿ ಜನ ಬಂಡೆದಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಪರವಾಗಿ, ಇವತ್ತು ಕಾಂಗ್ರೆಸ್ಸಿನ ಬೆಂಬಲಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ಸಿನ ಕ್ರಾಂತಿಯ ಕಾಡೆ ಕರ್ನಾಟಕದಲ್ಲಿ ಊದಲಿದೆ ನಮ್ಮ ಮಾತನ್ನು ಹೇಳಿದ್ದೇನೆ. ಈ ಕ್ಷೇತ್ರದಲ್ಲಿಯ ಬಿಜೆಪಿ ಅಭ್ಯರ್ಥಿ ಕೃಷಿ ಸಚಿವರಾಗಿ ಇವತ್ತು ಕಲ್ಯಾಣ ಮಾಡಿದ್ದೇನೆ ರೈತರಿಗೆ ಅಂತ ಹೇಳ್ತಾರೆ. ಮಾಡಿದ ಕಲ್ಯಾಣ, ರಸಗೊಬ್ಬರಗಳು 1/4 ಹೆಚ್ಚಾಗಿವೆ. ಔಷಧಿಗಳ ಬೆಳೆ 1/4 ಹೆಚ್ಚಾಗಿದೆ. ಬೀಜ, ಕಳಪೆ ಬೀಜ, ಇವತ್ತು ಕೊಟ್ಟ ಬೀಜ ಫಲವನ್ನು ಕೊಡದೇ ಇದ್ದಂತ ಕಳಪೆ ಬೀಜ ಆಗಿದೆ. ರೈತರಿಗೆ ಇವತ್ತು ನೀರಾವರಿಗೆ, ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ಭೂಮಿ ಕೊಟ್ಟಂತ ರೈತರಿಗೆ ಇವತ್ತು ಭೂಮಿಯ ಪರಿಹಾರವನ್ನು ಕೊಡದಂತ ಇವತ್ತು ಮಂತ್ರಿಗೆ ಇವತ್ತು ಮತ ಕೇಳುವಂತ ಅಧಿಕಾರ ಇಲ್ಲ. ರೈತ ವಿರೋಧಿ ಶಾಸಕ, ರೈತ ವಿರೋಧಿ ಮಂತ್ರಿ, ರೈತ ವಿರೋಧಿ ಇವತ್ತು ಬಿಜೆಪಿ ಸರ್ಕಾರ. ಮಹಿಳೆಯರಿಗೆ 400 ರೂಪಾಯಿ ಇದ್ದಂತ ಇವತ್ತು ಗ್ಯಾಸ್ ಅನ್ನ 1200 ರೂಪಾಯಿ ಮಾಡಿದ್ದಾರೆ. ಇವತ್ತು ರೈತರು, ಬಡವರು, ದುಡಿದು ಉಣ್ತಕ್ಕಂಥ ಜನರಿಗೆ ಇವತ್ತು ಯಾವುದೇ ರೀತಿಯ ಇವತ್ತು ಬೆಲೆ ಗಗನಕ್ಕೆ ಹೋಗಿದೆ ನಮ್ಮ ಮಾತನ್ನು ಹೇಳಿಕಿಸ್ತಾನೆ. ಅದೇ ರೀತಿ ಇವತ್ತು ಬಿಜೆಪಿ ಮಾಡಿದ ದುರಾಡಳಿತ ಸಲುವಾಗಿ ಕಾಂಗ್ರೆಸ್ನವರು ಅನೇಕ ಜನಪರವಾದಂತ ಮಹಿಳೆಯರಿಗೆ, ಯುವಕರಿಗೆ, ನಿರುದ್ಯೋಗಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ಈ ಕ್ಷೇತ್ರದ ಜನ ಇವತ್ತು ತುದಿಗಾಲಿ ಮೇಲಿದ್ದಾರೆ. ಇವತ್ತು ಈ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಬೇರು ಸಹಿತ ಕಿತ್ತು ಹಾಕಲಿಕ್ಕೆ ಸನ್ನಿದ್ಧರಾಗಿದೆ ನನ್ನ ಮಾತನ್ನು ಹೇಳಿದ್ದೇನೆ. ಬಿಜೆಪಿ ಅಭ್ಯರ್ಥಿ ಮತ್ತೆ ಪುನಃ ಎಂದು ರಾಜಕಾರಣಕ್ಕೆ ಬರದ ಹಾಗೆ, ತಿರುಗಿ ರಾಜಕಾರಣಕ್ಕೆ ಕ್ಷೇತ್ರಕ್ಕೆ ಬರದ ಹಾಗೆ ಇವತ್ತು ಸಂಪೂರ್ಣವಾಗಿ ಅವರನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಇವತ್ತು ಎಲ್ಲರ ಪರವಾಗಿ ಕೆಲಸ ಮಾಡತಕ್ಕಂಥ ಯುಬಿ ಬಣಕಾರ್ ಅವರ ಹಸ್ತಕ್ಕೆ ಮತ ನೀಡಿ ಅವರಿಗೆ ಈ ಕ್ಷೇತ್ರದ ಶಾಸಕರನ್ನ ಮಾಡೋಣ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಿಮ್ಮೆಲ್ಲರ ಪರವಾಗಿ ಜನಪರವಾದಂತ ಆಡಳಿತ, ಹಿಂದಿನ ಸಿದ್ದರಾಮಯ್ಯರ ಆಡಳಿತ ಮತ್ತೆ ಪುನಃ ಕರ್ನಾಟಕದಲ್ಲಿ ಬರ್ತಿದೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾಜಿ ಶಾಸಕರು, ಹಿರಿಯರಾಗಿರ್ತಕ್ಕಂಥ ಬನ್ನಿಕೋಡ್ ಸಾಹೇಬರವರಿಗೆ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸಲೀಂ ಅಹಮದ್ ಅವರು ಮಾತಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. बोलो भारत माता की, बोलो कांग्रेस पार्टी की, बोलो श्रीमती प्रियंका गांधी जी की. ನಮ್ಮ ರಾಷ್ಟ್ರ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರೇ, ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಯುಬಿ ಬಣಕಾರ್ ಅವರೇ, ಬಿಎಚ್ ಬನ್ನಿಕೋಡ್ರವರೇ, ಜಯಕುಮಾರ್ ಅವರೇ, ಹಾಗೆ ವೇದಿಕೆ ಎಲ್ಲ ಪಕ್ಷ ಹಿರಿಯ ಮುಖಂಡರೇ, ಮಹಿಳೆಯ ಯುವಕರ ಮಿತ್ರರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಇದೊಂದು ಐತಿಹಾಸಿಕ ಸಭೆ. ಈ ಸಭೆಯ ಮೂಲಕ ಒಂದು ಸಂದೇಶ ಹೋಗ್ತಾ ಇದೆ. ಯುಬಿ ಬಣಕಾರ್ ಅವರು ಕನಿಷ್ಠ 25,000 ಓಟ್ಗಳಿಂದ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತೇನೆ ನಾನು. ಇವತ್ತು ನಮ್ಮ 2 ಜೋಡೆತ್ತು ಬಣಕಾರ್ ಅವರು ಹಾಗೂ ಬನ್ನಿಕೋಡರ ಜೋಡೆತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನು ಹಾರಿಸ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಬೇಕು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಮಾತನ್ನ ಕೇಳಬೇಕಂತ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಸಲೀಂ ಅಹಮದ್ ಸಾಹೇಬ್ರವರಿಗೆ ಧನ್ಯವಾದಗಳು.
ಈ ಸಭೆಯನ್ನು ಉದ್ದೇಶಿಸಿ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಹುರಿಯಾಳು, ದಿಟ್ಟ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ UB ಬಣಕಾರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಅಮೂಲ್ಯವಾದ ಭೇಟಿಯನ್ನು ಕೊಟ್ಟಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮ್ಮ ತಾಲೂಕು ಅತ್ಯಂತ ಅದೃಷ್ಟ. ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ದೇಶದ ಪ್ರಧಾನಿಯಾಗಿ ಬಡತನವನ್ನು ದೂರ ಮಾಡುವಂತ, ಈ ದೇಶವನ್ನು ಕಟ್ಟುವಂತ ಪ್ರಯತ್ನ ಯಾರಾದರೂ ಮಾಡಿದ್ರೆ ಅದು ಜವಾಹರಲಾಲ್ ನೆಹರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ನಮ್ಮ ಸುದೈವ ಭಾರತ ರತ್ನ ಇಂದಿರಾ ಗಾಂಧೀಜಿಯವರ ಮೊಮ್ಮಗಳು ಇವತ್ತು ನಮ್ಮ ಮಧ್ಯೆ ಇದ್ದಾಳೆ. ನಾವು ಹೆಮ್ಮೆ ಪಡುವಂತ ಮಹಾನಾಯಕಿ ಇವತ್ತು ಇಂದಿರಾ ಗಾಂಧೀಜಿಯವರು ಜವಾಹರಲಾಲ್ ನೆಹರು ಈ ದೇಶದ ನೇತೃತ್ವವನ್ನು ಪಡೆದು ದೇಶದ ಪ್ರಥಮ ಪ್ರಧಾನಿಯಾಗಿ ಯಾವ ರೀತಿಯಾಗಿ ಇವತ್ತು ದೇಶವನ್ನು ಕಟ್ಟಿರು ಅಂತ ಹೇಳಿದ್ರೆ, ಇವತ್ತು ಈ 67-70 ವರ್ಷಗಳಲ್ಲಿ ಇವತ್ತು ಭಾರತ ಮುಂದೆ ಬರಲಿಕ್ಕೆ ಯಾರಾದರೂ ಕಾರಣ ಅಂದ್ರೆ ಅದು ಇಂದಿರಾ ಗಾಂಧಿಯವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ತಾವು ಅನೇಕರು ಬ್ಯಾಂಕಿಗೆ ಹೋಗ್ತಾರೆ ಸಾಲ ಪಡೀಲಿಕ್ಕೆ, ಆದ್ರೆ ಸಾಲ ಪಡೀಲಿಕ್ಕೆ ಸಾಧ್ಯ ಇಲ್ಲಂತ ಸಂದರ್ಭದಲ್ಲಿ 14 ರಾಷ್ಟ್ರೀಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಬಡವರಿಗೆ ಸಾಲ ಕೊಡುವಂತ ಕೆಲಸ ಯಾರಾದರೂ ಮಾಡಿಸಿದ್ರೆ ಅದು ಇಂದಿರಾ ಗಾಂಧೀಜಿಯವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಅವತ್ತಿನ ಕಾಲದಲ್ಲಿ ಆಹಾರಕ್ಕೆ ತೊಂದರೆ ಇರುವಂತ ಸಂದರ್ಭದಲ್ಲಿ ರೈತರಿಗೆ ಬೆನ್ನು ತಟ್ಟಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನವನ್ನು ಕೊಟ್ಟು ಕೃಷಿ ಕ್ಷೇತ್ರದ ಆದಾಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂತ ಕಾರ್ಯವನ್ನು ಇವತ್ತು ಇಂದಿರಾ ಗಾಂಧೀಜಿಯವರು ಮಾಡಿದ್ದಾರೆ. ನಮ್ಮ ಸುದೈವ ಅವರು ಉನ್ನತ ಶಿಕ್ಷಣಕ್ಕೆ ಮಾಡಿದಂತ ಕೆಲಸ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಇವತ್ತು ಹೆಮ್ಮೆಯ ಯೂನಿವರ್ಸಿಟಿ, ಜವಾಹರ್ಲಾಲ್ ಯೂನಿವರ್ಸಿಟಿ, ಕಮಲಾ ನೆಹರು ಯೂನಿವರ್ಸಿಟಿ, ನಾರ್ತ್ ಯೂನಿವರ್ಸಿಟಿ ಇವೆಲ್ಲ ಯಾರಾದರೂ ಕಾಣಿಕೆ ಅಂದ್ರೆ ಅದು ಇಂದಿರಾ ಗಾಂಧೀಜಿಯವರ ಕಾಣಿಕೆ ಅಂತ ಅತ್ಯಂತ ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ. ಅಂತವರ ವಂಶದ ಕುಡಿ ಇವತ್ತು ನಮ್ಮ ಮಧ್ಯೆ ಇರುವಂತಹ ಸಂದರ್ಭದಲ್ಲಿ ಅವರು ಬಂದಿರುವಂತಹ ಉದ್ದೇಶ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅರಳಬೇಕು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅರಳಬೇಕನ್ನೋ ಉದ್ದೇಶದಿಂದ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ. ತಾವೆಲ್ಲ ಒಂದು ಆಶ್ವಾಸನೆಯನ್ನು ಕೊಡಬೇಕು. ಕೇವಲ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲಿ ನೆರೆ ಶಿಕಾರಿಪುರ ಇರಲಿ, ಬೇರೆ ಯಾವುದೇ ಕ್ಷೇತ್ರ ಇದ್ರೂ ಸಹ ನಿಮ್ಮ ಬಂಧುಗಳಿಗೆ ಕಾಂಗ್ರೆಸ್ಗೆ ಮತದಾನ ಮಾಡುವುದರ ಮೂಲಕ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತ ಕಾರ್ಯವನ್ನು ಇವತ್ತು ತಾವು ಮಾಡುವಂತ ಕೆಲಸ ಇವತ್ತು ತಾವು ಮಾಡಬೇಕಾಗಿದೆ. ಅನೇಕ ಜನ ತಾಯಂದಿರು ಇವತ್ತು ತಿಳಿದು ಬಂದಿದ್ದೀರಿ. ಬಹುಶಃ ನಮ್ಮ ಪ್ರಿಯಾಂಕಾ ಗಾಂಧೀಜಿಯವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ, ನಾವೆಲ್ಲ ಇವತ್ತ ಈ ನರೇಂದ್ರ ಮೋದಿ ಉಚಿತವಾಗಿ ಗ್ಯಾಸ್ ಕೊಡ್ತಾರಂತ ಹೇಳಿದ್ರು, ಆ ಉಚಿತ ಗ್ಯಾಸ್ ಹೋಗಿ 450 ರೂಪಾಯಿ ಹೋಗಿ 1200 ಆಯ್ತು. ಬೆಲೆ ಏರಿಕೆ ಆಗಿದೆ. ಬಹುಶಃ ಕುಟುಂಬದ ಮಹಿಳೆ ಇವತ್ತು ತೊಂದರೆ ಅನುಭವಿಸುವಂತ ಕಾರಣದಲ್ಲಿ ಇಲ್ಲಿರುವಂತ ಎಲ್ಲ ಪ್ರತಿಯೊಂದು ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡುವಂತ ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಎಂಬ ಭರವಸೆಯನ್ನು ಇವತ್ತು ಪ್ರಿಯಾಂಕಾ ಗಾಂಧೀಜಿಯವರು ಇವತ್ತು ನೀಡಿದ್ದಾರೆ. ಅದು ಕೇವಲ 2000 ಒಂದು ತಿಂಗಳಿಗಿದ್ರೆ ವರ್ಷಕ್ಕೆ 24,000, 5 ವರ್ಷಕ್ಕೆ 1,20,000 ಇವತ್ತು ನಿಮ್ಮ ಮನೆತನಕ್ಕೆ ಬರ್ತದೆ ಅಂದ್ರೆ ಅದಕ್ಕೆ ಕಾರಣ ಇವತ್ತು ಪ್ರಿಯಾಂಕಾಜಿಯವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಹುಶಃ ತಾವೆಲ್ಲ ನೋಡಿದ್ರಿ, ದಿನನಿತ್ಯ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇವತ್ತು ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ಬರ್ತಾರೆ, ನಡ್ಡಾ ಬರ್ತಾರೆ, ಇವರು ಬರ್ತಾರೆ. ಇವರು ನೆರವಳಿಗೆ ಬರಲಿಲ್ಲ, ರಾಜ್ಯದ ಜನರ ಕಷ್ಟಕ್ಕೆ ಇವರು ಸ್ಪಂದಿಸಲಿಲ್ಲ, ಕೇವಲ ಮತಗಳಿಕೆಗೆ ಮಾಡ್ತಾ ಬರ್ತಾ ಇದ್ದಾರೆ. ಬಿಜೆಪಿಯ ಉದ್ದೇಶ ಕೇವಲ ಮತಗಳಿಕೆ ಮತ್ತು ಅಧಿಕಾರ ಮಾತ್ರ, ಜನರಿಗೆ ಸೇವೆ ಸಲ್ಲಿಸುವಂತ ಸಂದರ್ಭ ಇಲ್ಲ. ಆ ಕಾರಣದಿಂದ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ, 10ನೇ ತಾರೀಕಿಗೆ ನಡೆಯುವಂತ ಚುನಾವಣೆಯಲ್ಲಿ ಹಿರೇಕೆರೂರು ತಾಲೂಕು BC ಪಾಟೀಲ್ ಮುಕ್ತ ತಾಲೂಕು ಆಗಬೇಕು. ಇವತ್ತು ಈ ಕ್ಷೇತ್ರದಿಂದ ಕಾಂಗ್ರೆಸ್ 6 ವರ್ಷದ ದಿಕ್ಕಿನಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ಕೇಳಿಕೊಂಡು ನಾನು 2 ಮಾತುಗಳು ಮುಗಿಸ್ತೇನೆ. ಶ್ರೀಯುತ UB ಬಣಕಾರ್ ಅವರಿಗೆ ಧನ್ಯವಾದಗಳು. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಈ ಸಭೆಯನ್ನು ಉದ್ದೇಶಿಸಿ ರಾಷ್ಟ್ರದ ಅಧಿನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ UB ಬಾನಕರ್ ಜಿ, ಶ್ರೀ UB ಬಣಕರ್ ಅವರೇ, ಸಲೀಂ ಅಹಮದ್ ಜಿ, ಸಲೀಂ ಅಹಮದ್ ಅವರೇ, ಮಯೂರ್ ಜಯಕುಮಾರ್ ಜಿ, ಮೈಗೂರ್ ಜಯಕುಮಾರ್ ಅವರೇ, BH ಬನ್ನಿಕಡ್ ಜಿ, VH ಬಣಕರ್ ಜಿ,
हिरेमठ जी, ಹಿರೇಮೆಟ್ರವ್ರೆ, मंजुनाथ कुनूर जी ಮಂಜುನಾಥ್ ಕುಣ್ಣೂರ್ ಅವರೇ, और यहाँ पे उपस्थित सभी कांग्रेस के नेतागण, पदाधिकारीगण और कार्यकर्तागण, आपके साथ साथ मेरी बहनों, मेरे भाइयों, आप सबका इस सभा में बहुत बहुत स्वागत। ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಗಣ್ಯಮಾನ್ಯರೇ, ನೆರೆದಿರ್ತಕ್ಕಂಥ ಎಲ್ಲ ಜನಸ್ತುಮಕ್ಕೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. और श्री बनकर जी को बहुत बहुत जन्मदिन की शुभकामनाएं। ಬಣಕಾರ್ ಅವ್ರಿಗೆ ನಾನು ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ. आज बहुत गर्मी है, आप धूप में खड़े हैं, गर्मी लग रही है? ಇವತ್ತು ಬಹಳ ಬಿಸಿಲಿದೆ. ಬಿಸಿಲಲ್ಲಿ ನಿಮ್ಗೆ ಬಿಸಿಲು ಹತ್ತಾ ಇದೆಯಾ? ज्यादा समय नहीं लूंगी। ಬಹಳ ಟೈಮ್ ತಗೊಳ್ಳೋದಿಲ್ಲ ನಾನು. आपको देख के मेरे मन में ये आया कि इतने धूप में आप खड़े हुए मेरा इंतजार कर रहे हैं। इसी तरह धूप में आप रोज खेती करते होंगे। मैंने धान के खेत बहुत देखे यहाँ। ಇವತ್ ನನಗೆ ಅನಿಸ್ತಾ ಇದೆ, ಇವತ್ ಬಿಸಿಲಿನಲ್ಲಿ ನೀವು ಇಲ್ಲಿ ಬಂದು ನನಗೋಸ್ಕರ ಕಾಯ್ತಾ ಇದ್ದೀರಾ. ನೀವು ದಿನನಿತ್ಯ ಕೂಡ ನೀವು ನಿಮ್ಮ ಹೊಲಗಳಲ್ಲಿ ಇದೇ ರೀತಿ ಕೆಲಸ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. धान के लिए कितना मिलता है? ದಿನಕ್ಕೆ ನಿಮ್ಗೆ ಎಷ್ಟು ಪಗಾರ ಸಿಗ್ತದೆ? How much? 350 ಮೇಡಮ್, 350. 50. देखिए, आप मेहनत बहुत करते हैं। खास तौर से मेरी जो बहनें हैं यहाँ बहुत सारी आई हुई हैं। आपकी बहुत आभारी हूँ कि आप यहाँ आई हैं आज मेरी बातों को सुनने के लिए। ಬಹಳ ನೀವು ಕಷ್ಟದ ಜೀವನವನ್ನ ತೆಗಿತೀರಿ. ವಿಶೇಷವಾಗಿ ಮಹಿಳೆಯರು ಬಹಳ ಸಂಖ್ಯೆಯಲ್ಲಿ ನನ್ನನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ. ನಾವು ನಿನಗೆ ಆಭಾರಿಯಾಗಿದ್ದೀನಿ. कर्नाटका पहचाना जाता है यहाँ की जनता की मेहनत और ईमानदारी के लिए। ಕರ್ನಾಟಕ ರಾಜ್ಯದ ಜನತೆಯನ್ನ ಅವರ ಕಷ್ಟಪಡುವಂತಹ ಒಂದು ಕೆಲಸ ಮತ್ತು ಅವರು ನೇರವಾಗಿ ನಿರಂತರವಾಗಿರ್ತಾರೆ ಅಂತಕ್ಕಂಥದ್ದನ್ನ ಜನರಿಗೆಲ್ಲರೂ ಗೊತ್ತಿರೋ ವಿಷಯ. एक महान संस्कृति है आपकी, महान इतिहास है। बसवन्ना जी जैसे, किट्टू रानी चेंगप्पा जैसे, चेन्नम्मा जैसे महापुरुष और स्त्री यहाँ पे रहे हैं और आपको शिक्षा दी है, जिसके आधार पर, जिस शिक्षा की आधार पर आपकी संस्कृति और आपका समाज बना। ಕರ್ನಾಟಕ ರಾಜ್ಯ ಬಹಳ ಸುಸಂಸ್ಕೃತ ರಾಜ್ಯ. ಯಾಕಂತಂದ್ರೆ ಇಲ್ಲಿ ಬಸವಣ್ಣವರು, ಕಿತ್ತೂರು ಚೆನ್ನಮ್ಮನಂತವರು ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಜೀವನವನ್ನ ಆದರ್ಶಪೂರ್ಣವಾಗಿ ತೆಗಿತಾ ಇದ್ದೀರಾ. और आपकी तो कनकादास जी और शिशुनाला शरीफ जी की धरती है। आपके यहाँ से दो महान स्वतंत्रता सेनानी भी थे, मेल्लारा महदेवप्पा और गुडलेप्पा हल्लीकेरे जी। ಹಾ, ಇಲ್ಲಿ ಮಹಾನ್ ಸ್ವತಂತ್ರ ಹೋರಾಟಗಾರರಾದ ಗುದ್ಲಪ್ಪ ಹಳ್ಳಿಕೇರಿ ಮತ್ತು ಮೈಲಾರ್ ಮಹದೇವಪ್ಪ ಅಷ್ಟೇ ಅಲ್ಲದೆ ಇದು ಸಂತ ಕನಕದಾಸರ ನಾಡು ಅಂತಕ್ಕಂಥದ್ದನ್ನ ನಾನು ನೆನೆಸ್ಬೇಕಾಗ್ತದೆ. तो जब आपका प्रदेश, जब हमारा देश आजाद हुआ और आपका प्रदेश बना, तो आप ही की मेहनत से बना। ಇವತ್ತು ಭಾರತ ದೇಶ ಸ್ವತಂತ್ರ ಆದ್ಮೇಲೆ ನಿಮ್ಮೆಲ್ಲರ ಒಂದು ಕಷ್ಟ ಮತ್ತು ಇದರಿಂದನ ಇದು ಸ್ವತಂತ್ರ ಆಗಿದೆ ಅಂತಕ್ಕಂಥದ್ದನ್ನ ನಾನು ನೆನೆಸ್ಬೇಕಾಗ್ತದೆ. और मैं जानती हूँ कि आपको अपने कर्नाटका पर कितना गर्व है। ನನಗೆ ಗೊತ್ತಿದೆ ಕರ್ನಾಟಕ ರಾಜ್ಯದ ಬಗ್ಗೆ ನಿಮ್ಗೆ ಎಷ್ಟು ಗರ್ವ ಇದೆ ಅಂತ ಹೇಳಿ. कुछ महीनों पहले मैं विदेश में थी, अपनी बेटी को कॉलेज छोड़ने गई थी और रेलवे स्टेशन में मैं ट्रेन के लिए इंतजार कर रही थी। मुझे एक हिंदुस्तानी लड़का दिखा। ಇವತ್ ನಾನು ಕೆಲವು ದಿವಸಗಳ ಹಿಂದೆ, ಕೆಲವು ತಿಂಗಳ ಹಿಂದೆ ನನ್ನ ಮಗಳನ್ನ ವಿದೇಶದಲ್ಲಿ ಕಲೀಲಿಕ್ಕೆ ಇಡಕ್ ಹೋಗಿದ್ದೆ. ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಹುಡುಗ ನನ್ನನ್ನ ಭೇಟಿಯಾದ. मेरे पास आकर पूछा, आप प्रियंका हो? तो मैंने हाँ बोला। ನನ್ನ ಹತ್ರ ಬಂದ್ಬಿಟ್ಟು ಕೇಳ್ದ, ನೀವೇನ್ ಪ್ರಿಯಾಂಕಾ ಗಾಂಧಿ ಅವರೇನು ಅಂತ ಹೇಳಿ. मैंने उससे पूछा, तुम कहाँ के हो? तो उसने कहा, मैं कर्नाटका का हूँ। ನಾನು ಅವನ್ ಕೇಳಿದೆ, ತಮ್ಮ ನಿಂದ ಯಾವ್ರು ಅಂತ ಹೇಳಿ. ಅವನ್ ಹೇಳ್ದ,
ಹೆಮ್ಮೆಯಿಂದ ನಾನು ಕರ್ನಾಟಕದವನು ಅಂತ ಹೇಳಿ. मैंने उससे पूछा तुम क्या करते हो, तो मुझे बताया कि एक बड़ी आईटी की कंपनी में एक बहुत अच्छी उसकी नौकरी थी. ನಾನು ಅವನ್ ಕೇಳಿದೆ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ. ಅವನ್ ಹೇಳ್ದ ಇಲ್ಲಿ ಒಂದ್ ದೊಡ್ಡ ಐಟಿ ಕಂಪನಿಯಲ್ಲಿ ನಾನು ನೌಕರಿ ಮಾಡ್ತಿದ್ದೀನಿ ಅಂತ ಹೇಳಿ. मैंने पूछा माँ बाप क्या करते हैं, ನಾನ್ ಕೇಳಿದೆ ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿ. तो बड़े गर्व से बोला किसान है. ಅವನ್ ಬಹಳ ಹೆಮ್ಮೆಯಿಂದ ಹೇಳ್ದ ಅವರು ಒಕ್ಕಲ್ತನ ಮಾಡ್ತಾರೆ ಅಂತ ಹೇಳಿ. और अपनी मेहनत की कमाई से मुझे अपने पैरों पे खड़ा किया, मुझे शिक्षित किया, ताकि आज मैं यहाँ पर आकर नौकरी कर सकता हूँ. ಅವನು ಬಹಳ ಹೆಮ್ಮೆಯಿಂದ ಹೇಳ್ದ ಅವ್ರ ಕಷ್ಟದಿಂದ ನನ್ನನ್ನು ಓದಿಸಿದ್ದಾರೆ, ಅವರ ಕಷ್ಟದ ಫಲವಾಗಿ ನಾನು ಇವತ್ತಿಲ್ಲಿ ನೌಕರಿ ಮಾಡ್ತಿದ್ದೀನಿ ಅಂತಕ್ಕಂಥ ಮಾತನ್ನ ಅವನು ಹೇಳ್ದ. हम दोनों को बहुत गर्व हुआ एक दूसरे से मिलकर उसे, क्योंकि उसने मुझे बताया कि कहां से आया, कितनी मेहनत की कमाई से उसको पढ़ाया गया और कहां पहुंचा है. और मुझे ये देखकर कि अपने देश का एक लड़का, अपने कर्नाटका प्रदेश का एक लड़का इस तरह की तरक्की कर रहा है और देश का नाम दुनिया में रोशन कर रहा है. ಇವತ್ತು ನಮ್ಮಿಬ್ಬರಿಗೂ ಬಹಳ ಗರ್ವ ಅನಿಸ್ತು. ಒಬ್ಬ ಹಳ್ಳಿಯಿಂದ ಬಂದ ಯುವಕ ಇವತ್ತು ಕಷ್ಟಪಟ್ಟು ಈ ಮಟ್ಟಕ್ಕೆ ಹೋಗಿ ನಮ್ಮ ದೇಶದ ಹೆಸರನ್ನ, ಕರ್ನಾಟಕ ರಾಜ್ಯದ ಒಬ್ಬ ವ್ಯಕ್ತಿ ವಿದೇಶಗಳಲ್ಲಿ ಕೂಡ ದೊಡ್ಡದು ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತು. तो आप मेहनत करते किस लिए हैं? इसी तरह अपने बच्चों के भविष्य को मजबूत बनाने के लिए. ಇವತ್ತು ನೀವ್ ಯಾಕೆ ಕಷ್ಟ ಪಡ್ತೀರಿ ಅಂತಂದ್ರೆ ನಿಮ್ ಮಕ್ಕಳು ಚೆನ್ನಾಗಿ ಓದಿ ಅವ್ರ ಭವಿಷ್ಯ ದೊಡ್ಡದಾಗ್ಲಿ ಅಂತ ಹೇಳಿ. मेरी बहनें दिन रात काम करती हैं. मैं जानती हूँ कि आप अगर बाहर भी नौकरी करते हैं या खेती में भी हाथ बटाते हैं तो आप जरूर घर आकर घर का काम भी करती हैं. घर के सारे परिवार के सदस्यों की परवरिश को देखती हैं. अगर वो उनके पास सारी सुविधाएं हैं, आपने खाना बनाया है, सब कुछ किया है उनके लिए, तभी आपको नींद आती है, तभी आप सोती हैं. ನನಗೊಂದು ಗೊತ್ತಿದೆ, ಹೆಣ್ಮಕ್ಳು ಇವತ್ತು ಕೃಷಿಕರಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಬಂದು ತಮ್ಮ ಮನೆಯಲ್ಲಿ ಅಡಿಗೆಯನ್ನ ಮಾಡಿ ಎಲ್ಲರೂ ಸುಖವಾಗಿರ್ತಾರೆ ಅಂತಕ್ಕಂಥ ವಿಚಾರವನ್ನ ಸದಾ ಕಾಲ ಮಾಡೋರು ಯಾರಾದ್ರೂ ಇದ್ರೆ ಅವ್ರ ಹೆಣ್ಮಕ್ಳು ಅಂತಕ್ಕಂಥದ್ದು. और इसी तरह से जो खेती में काम करता है या जो कहीं नौकरी करता है, मेहनत की, ईमानदारी की, अपने बच्चों के भविष्य के लिए ही करता है. ಇವತ್ತು ಹೆಣ್ಮಕ್ಳು ಯಾರಾದ್ರೂ ಭೂಮಿಯಲ್ಲಿ ಕೆಲಸ ಮಾಡ್ತಿದ್ರೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರದ್ದು ಒಂದೇ ಗುರಿ ಇರುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಸ್ವಚ್ಛವಾಗಿರ್ಲಿ ಮತ್ತು ದೊಡ್ಡದಾಗಿರ್ಲಿ ಅಂತ ಹೇಳಿ. बच्चे परेशान होते हैं तो दुख होता है, घबराहट होती है. बच्चों का स्वास्थ्य खराब होता है तो परेशानियां होती हैं. हम सब चाहते हैं कि हमारे बच्चे बड़े हों, उनका भविष्य मजबूत बने, वो आगे बढ़े. ಇವತ್ತು ನಮ್ಮ ಮಕ್ಕಳ ಆರೋಗ್ಯದಲ್ಲಿ ಏನಾದ್ರೂ ಹೇರ್ಪೇರಾದ್ರೆ ನಮಗೆ ಬಹಳ ತೊಂದರೆ ಆಗ್ತದೆ. ಆದ್ರೆ ಸದಾ ಕಾಲ ಹೆಣ್ಮಕ್ಳು ನಮ್ಮ ಮಕ್ಕಳ ಭವಿಷ್ಯ ಸುಖಕರ ಆಗಿರ್ಲಿ ಅಂತೇಳಿ ಸದಾ ಕಾಲ ವಿಚಾರ ಮಾಡ್ತಾರೆ. और इस मेहनत में ये जो काम आप अपने बच्चों के भविष्य के लिए करते हैं, इसमें देश भी आप आगे बढ़ाते हैं. इस काम को करके ये देश के भविष्य का काम कर रहे हैं आप, तो इसमें भी देश सेवा है, ये छोटे काम नहीं है. ಹೆಣ್ಮಕ್ಳು ಸದಾ ಕಾಲ ನಿಮ್ ಮಕ್ಕಳ ಭವಿಷ್ಯದ ಬಗ್ಗೆ ಏನು ವಿಚಾರ ಮಾಡ್ತೀರಿ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವೇನು ಕೊಡುಗೆ ಕೊಡ್ತೀರಿ, ನೀವು ನಿಮ್ಮ ಮಕ್ಕಳ ಕೊಡುಗೆ ಕೊಡ್ತಾ ಇಲ್ಲ, ನೀವು ದೇಶಕ್ಕೆ ಕೊಡುವಂತ ದೊಡ್ಡ ಕೊಡುಗೆ ಅಂತಕ್ಕಂಥ ಮಾತನ್ನ ನಾನು ಮಹಿಳೆಯರಿಗೆ ಹೇಳ ಬಯಸ್ತಾ ಇದ್ದೀನಿ. जवाहरलाल नेहरू जी कहते थे कि कोई भी काम अगर मेहनत और ईमानदारी से किया जाए, चाहे किसी के घर में आप बर्तन मांज रहे हैं, चाहे आप किसी का घरेलू काम कर रहे हैं, चाहे आप किसानी हैं और खेती में काम कर रहे हैं, चाहे आप डॉक्टर हैं, शिक्षक हैं, कोई भी काम हो, अगर मेहनत और ईमानदारी से आप कर रहे हैं तो वो देश सेवा में गिना जाता है. ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಿದ್ರು, ನೀವು ಯಾವುದೇ ಕೆಲಸ ಮಾಡ್ರಿ, ನೀವು ಬಾಂಡ್ಯಾರು ತಿಕ್ಕ್ರಿ, ನೀವು ನಿಮ್ಮ ಹೊಲದಲ್ಲಾದ್ರೂ ಕೆಲಸ ಮಾಡ್ರಿ, ಯಾವುದೇ ಆದ್ರೂ ಕೆಲಸ ಮಾಡ್ರಿ, ಯಾವ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತೀರಿ ಅದು ನಿಮ್ಮ ಕೆಲಸ ಅಲ್ಲ, ಅದು ದೇಶ ಸೇವೆ ಅಂತ ಹೇಳಿ ಪರಿಗಣನೆ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. क्योंकि यही सब करने से देश का निर्माण होता है. ಯಾಕಂತಂದ್ರೆ ಇವೆಲ್ಲ ಕೆಲಸ ಮಾಡಿದ್ರೆ ಮಾತ್ರ ದೇಶದ ನಿರ್ಮಾಣದಲ್ಲಿ ನಾವು ಕೊಡುಗೆ ಕೊಡಕ್ ಸಾಧ್ಯ ಆಗ್ತದೆ. आप मजबूत होंगे,
आपके बच्चे भविष्य में मजबूत होंगे तो देश की नई पीढ़ी मजबूत होगी। ನೀವು ಸಶಕ್ತರಾದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಸಶಕ್ತ ಆಗ್ತದೆ, ಅಂದ್ರೆ ಮಾತ್ರ ದೇಶ ಬೆಳೆಯಲಿಕ್ಕೆ ಸಾಧ್ಯ. इसीलिए जो सरकार आप चुनते हैं वो बहुत महत्वपूर्ण है। किस तरह की सरकार है, उसके किस तरह के नेता हैं, आपके लिए क्या क्या करेगी और आपको मजबूत बनाने का काम कैसे करेगी। ಅದಕ್ಕಾಗಿ ನೀವು ಯಾವ ಸರ್ಕಾರನ ಮಾಡ್ತೀರಿ ಅದು ಹುಷಾರಾಗಿ ಸರ್ಕಾರನ ಮಾಡಬೇಕು. ಯಾಕಂತಂದ್ರೆ ನೀವು ಚುನಾಯಿತರಾಗುವ ಏನ್ ನೇತಾರು ಇರ್ತಾರೆ ಆ ದೇಶವನ್ನು ನಡೆಸುವಂತ ಜವಾಬ್ದಾರಿ ಅವ್ರಿಗೆ ಇರ್ತದೆ. ಆದ್ರಿಂದ ಬಹಳ ನಿಷ್ಠೆಯಿಂದ ನೀವು ನಿಮ್ಮ ಸರ್ಕಾರವನ್ನ ನೀವು ಎಲೆಕ್ಷನ್ ಮಾಡಲಿ ಗೆಲ್ಲಿಸಬೇಕು. अगर सरकार लालच के आधार पर बने, उसके नेता सिर्फ ये सोचे कि हमें सत्ता और मिली जाए, हम पैसे बनाएंगे, हम यहाँ से घोटाले करेंगे, हम भ्रष्टाचार करेंगे, अपने लिए बड़े बड़े महल बनाएंगे, अपनी लाइफ अच्छी बना देंगे, लेकिन आपके बारे में न सोचे तो नुकसान उनका नहीं होता, नुकसान आपका होता है। ಇವತ್ತು ನೀವು ಚುನಾಯಿಸುವ ಪ್ರತಿಯೊಬ್ಬ ನೇತಾರು ಯಾರಿರ್ತಾರೆ ಅವರು ತಮ್ಮ ಸ್ವತಕ್ಕಾಗಿ ಏನಾದ್ರೂ ಭ್ರಷ್ಟಾಚಾರ ಮಾಡಿ ಯಾವುದೋ ಘೋಟಾಲ ಮಾಡಿ ತಮ್ಮ ಸ್ವಯಂ ಆಸ್ತಿಯನ್ನ ವೃದ್ಧಿಪಡಿಸಿದ್ರೆ ತಾವು ಉದ್ಧಾರ ಆಗ್ತಾರೆ ಹೊರತಾಗಿ ಜನರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. तो उन नेताओं का, उन सरकारों का ध्यान पूरी तरह इस बात पे होता है कि हम सत्ता किस तरह से रखें और दूसरा हम कितने पैसे बना सकते हैं, कितना लूट कर सकते हैं। ಇವತ್ತು ನಾವು ಆರಿಸ್ತರುವ ಪ್ರತಿಯೊಂದು ವ್ಯಕ್ತಿಗಳು ನಮ್ಮ ಬಗ್ಗೆ ವಿಚಾರ ಮಾಡುವಂತಹ ವ್ಯಕ್ತಿಗಳನ್ನ ಮಾತ್ರ ನಾವು ಆರಿಸ್ತರುವಂತ ಪ್ರಯತ್ನ ಇವತ್ತು ನಾವೆಲ್ಲರೂ ಮಾಡಬೇಕಾಗ್ತದೆ. और आप जब ऐसी सरकार की कुनीतियों से जूझ रहे होते हैं तो आपको खुद समझ में आ जाता है कि क्या हो रहा है। ಇವತ್ತು ನಿಮ್ಮ ಜೀವನದಲ್ಲಿ ಕಷ್ಟ ಪಡಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ ನೀವು ಎಷ್ಟು ಕಷ್ಟದಲ್ಲಿದ್ದೀರಿ ಅಂತ ಹೇಳಿ. क्योंकि ऐसी सरकारें ठीक ढंग से काम नहीं करती। ಯಾಕಂದ್ರೆ ಇಂಥ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. आपने कर्नाटका में पिछले 3.5 सालों में देखा, सीएम भी बदले गए। ಇವತ್ತು ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ 2 ಮುಖ್ಯಮಂತ್ರಿಗಳನ್ನ ಬದಲಾವಣೆ ಆದದ್ದನ್ನ ಕೂಡ ನೀವು ನೋಡಿದಿರಿ. मंत्रिमंडल का विस्तार नहीं हुआ। ಇವತ್ತು ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕಾಗಿತ್ತು, ಅದು ಕೂಡ ಆಗ್ಲಿಲ್ಲ. आपको दुर्बल नेता मिले। ಇವತ್ತು ನಿಮಗೆ ಸಶಕ್ತವಾದ ನೇತಾರು ಯಾರು ಸಿಗ್ಲಿಲ್ಲ. एक दूसरे से लड़ते रहते हैं ಇವತ್ತು ಅವ್ರು ಒಬ್ಬೊಬ್ಬರೊಳಗೆ ಜಗಳಾಡ್ತಾ ಇರ್ತಾರೆ. और सही निर्णय, ठोस निर्णय आपके विकास के लिए ले नहीं पाते। ಇವತ್ತು ಅಭಿವೃದ್ಧಿ ಪರವಾಗಿ ನಿರ್ಣಯ ತಗೊಳ್ಳುವಂತ ಶಕ್ತಿ ಇಲ್ಲದಂತ ಮುಖ್ಯಮಂತ್ರಿಗಳನ್ನ ನೀವು ನೋಡಿದ್ರಿ. आज आप यहाँ आए हैं मेरी बातों को सुनने के लिए, मेरी वजह से नहीं आए हैं। ಇವತ್ತು ನೀವೆಲ್ಲರೂ ಇಲ್ಲಿ ಕೂಡಿದ್ದು ನನಗೋಸ್ಕರ ನೀವು ಬಂದಿಲ್ಲ. आप इसलिए आए हैं क्योंकि मेरी दादी इंदिरा गांधी जी एक दृढ़ नेता थी जिनको निर्णय लेना आता था। ನೀವ್ ಎದಕ್ ಬಂದಿದ್ದೀರಿ ಅಂತಂದ್ರೆ, ನೀವೆಲ್ಲರೂ ಇದು ಎದಕ್ ಬಂದಿದ್ದೀರಿ ಅಂತಂದ್ರೆ, ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರು ದೃಢವಾದ ನಿರ್ಧಾರ ತಗೊಳ್ಳಕ್ಕೆ ಬಹಳ ಮಶಹೂರಾಗಿದ್ರು ಅಂತ ಹೇಳಿ. और क्योंकि वो निर्णय लेती थी, वो खड़ी हो जाती थी जनता के लिए, और जनता की कोई समस्या होती थी तो आपके बीच में आके उसको हल करने की कोशिश करती थी। आज भी आपके दिलों में उनके लिए श्रद्धा है। ಇವತ್ತು ಇಂದಿರಾ ಗಾಂಧಿ ಅವ್ರ ಎಂತ ನೇತಾರು ಇದ್ರಂತಂದ್ರೆ ಅವರು ಜನರ ಮಧ್ಯೆ ಹೋಗಿ ಜನರ ಕಷ್ಟವನ್ನ ಅರಿತುಕೊಂಡು ಸರಿಯಾದ ನಿರ್ಣಯ ತಗೊಳ್ಳುವಂತ ದೃಢತೆ ಇದ್ದಿದ್ರಿಂದ ನೀವು ನನಗೆ ಗೌರವ ಕೊಡ್ತಾ ಇದ್ದೀರಿ. उनकी सरकार पहचानी जाती थी क्योंकि उन्होंने बड़े बड़े निर्णय लिए जो जनता के पक्ष में थे। ಅವರ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳನ್ನ ತಗೊಂಡ್ರು, ಆದ್ರೆ ಸದಾ ಕಾಲ ಆ ನಿರ್ಣಯಗಳು ಜನರ ಪರವಾಗಿದ್ದು ಅಂತಕ್ಕಂಥದ್ದನ್ನ ನಾನು ನೆನಪಿಸ್ಕೋಬೇಕಾಗ್ತದೆ. गरीबों को जमीन दिलवाई, ಈ ಬಡವರಿಗೆ ಅವರು ಭೂಮಿಯನ್ನ ಕೊಟ್ಟರು, हरित क्रांति लाई। ಹಸಿರು ಕ್ರಾಂತಿಯನ್ನ ಮಾಡಿದ್ರು. जब समय आया तो देश के लिए लड़ी, पाकिस्तान से लड़ाई हुई, बांग्लादेश बनाया। ಇವತ್ತು ಸಮಯ ಬಂದಾಗ ಅವರು ಪಾಕಿಸ್ತಾನ ಜೋಡಿ ಯುದ್ಧನ ಮಾಡಿ ಬಾಂಗ್ಲಾದೇಶನ್ನು ಮಾಡುವಂತಹದ್ದನ್ನ ನಾವು ನೆನಪಿಸ್ಕೋಬೇಕಾಗ್ತದೆ. और उसी तरह से जो उनके बाद की कांग्रेस की सरकारें आई, अलग अलग
उपलब्धियों के लिए पहचानी गई। ಅದಾದ್ಮೇಲೆ ತದನಂತರ ಬಹಳಷ್ಟು ಕಾಂಗ್ರೆಸ್ ಸರ್ಕಾರಗಳು ಬಂದು ಅವು ಕೂಡ ಜನಪರ ಕಾಳಜಿ ಇರೋದಕ್ಕಾಗಿ ಇವತ್ತನ್ನು ಕೂಡ ನಾವು ನೆನೆಸ್ತೇವೆ. राजीव गांधी ने देश को आधुनिक दौर में आगे बढ़ाया। ಇವತ್ತು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಈ ದೇಶದ ಆಧುನೀಕರಣಕ್ಕೆ ಅವರು ಹೆಚ್ಚು ಒತ್ತನ್ನು ಕೊಟ್ಟರು. नरसिम्हा राव जी, मनमोहन सिंह जी ने लिबरलाइजेशन के साथ देश को और आगे बढ़ाया। ಇವತ್ತು ಮನಮೋಹನ್ ಸಿಂಗ್ ಅವರು ಮತ್ತೆ ನರಸಿಂಹರಾಯರು ಪ್ರಧಾನಮಂತ್ರಿಗಳಿದ್ದಾಗ ಈ ಆರ್ಥಿಕ ಬಡವಣೆಗೆ ಅವರು ಹೆಚ್ಚು ಒತ್ತನ್ನ ಕೊಟ್ಟರು. तो हर सरकार की एक पहचान होती है और ज्यादातर जब आपने देखा होगा कांग्रेस की सरकारें हैं तो कोई अच्छी ही पहचान होती है कि कुछ करके दिखाया। ಇವತ್ತು ಕಾಂಗ್ರೆಸ್ ಅದು ಯಾವುದೇ ಸರ್ಕಾರ ಬಂದ್ರು ನೀವು ನೆನ್ಪಿಟ್ಕೊಳ್ತೀರಿ ಅವ್ರು ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕಾಗಿ ಒಂದು ಕೆಲಸ ಮಾಡಿದಾರೆ ಅಂತಕ್ಕಂಥದ್ದನ್ನ ನೀವು ನೆನ್ಪಿಡ್ಲಿಕ್ಕೆ ಅದು ಕಾಂಗ್ರೆಸ್ ಪಕ್ಷ ಕಾರಣ. और आज कर्नाटका में जो बीजेपी की सरकार है उसकी एक ही पहचान है, एक ही पहचान है भाइयों और बहनों, 40% सरकारा। ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಬಿಜೆಪಿ ಸರ್ಕಾರ ಇದೆ ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ನಿನಗೆ ನೆನಪಾಗೋದು ಒಂದೇ, ಅದೇನಪ್ಪಾ ಅಂದ್ರೆ 40% ಸರ್ಕಾರ. पीएसआई का स्कैम किया, भर्तियों के तमाम इम्तिहानों में स्कैम किए, कॉन्ट्रैक्टर से आत्महत्या करवा दी क्योंकि 40% मांग के उनकी जिंदगी बर्बाद हो गई। किसान आत्महत्या कर रहे हैं क्योंकि कमा नहीं पा रहे, महंगाई इतनी है, जीएसटी थोप के सबकी कमाई कोई में मुसीबत डाल दी है, मुश्किलें आ गई हैं, किसानों को सही दाम नहीं मिलता। आप धान की बात कर रहे हैं, छत्तीसगढ़ में 2660 रुपए कांग्रेस की सरकार दे रही है, यहाँ आपको क्या मिल रहा है? ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ, ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅಂತದ್ರಲ್ಲೂ ಕೂಡ ಇವತ್ತು ಬಿಜೆಪಿ ಸರ್ಕಾರ PSI ಸ್ಕ್ಯಾಮ್ ನಲ್ಲಿ ದುಡ್ಡು ತಿಂತಾ ಇದೆ, ಯಾವುದೇ ನೌಕರಿ ಕೊಡಬೇಕಾದ್ರೂ ದುಡ್ಡು ತಿಂತಾ ಇದೆ. ಇವತ್ತು ರೈತರ ಬಾಳವನ್ನ ಹೇಗೆ ಹಸಿರು ಮಾಡಬೇಕಂತಕ್ಕಂತ ಒಂದು ವಿಚಾರದಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. इतना भ्रष्टाचार किया है कि स्कूल के बच्चों के अंडों को नहीं छोड़ा, कोविड के मरीजों को नहीं छोड़ा। ಅವ್ರು ಎಷ್ಟು ಭ್ರಷ್ಟಿದ್ದಾರೆ ಅಂತಂದ್ರೆ ಸಣ್ಣ ಹುಡುಗರಿಗೆ ಶಾಲೆಯಲ್ಲಿ ಕೊಡುವಂತ ತತ್ತಿಯಲ್ಲೂ ಕೂಡ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. 1.5 लाख करोड़ रुपए लूटे हैं कर्नाटका से। ಇವತ್ತು 1,50,000 ಕೋಟಿಯನ್ನ ಲೂಟಿ ಮಾಡಿದವರು ಯಾರಾದ್ರೆ ಅವ್ರು ಬಿಜೆಪಿ ಅವರು ಕರ್ನಾಟಕದಲ್ಲಿ. आप सोच सकते हैं कि 1.5 लाख करोड़ रुपए कितने होते हैं, इसमें कितने जीरो हैं वो तो हम भी अनुमान नहीं लगा सकते। ಇವತ್ತು 1,50,000 ಕೋಟಿಯಲ್ಲಿ ಎಷ್ಟಿದೆ ಅಂತಂದ್ರೆ ಎಷ್ಟು ಪೂಜಿಗಳಿದೆ ಅದ್ರ ಕೂಡ ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. तो क्या किया इन्होंने इन पैसों का? ಇವತ್ತು ಅಷ್ಟು ರೊಕ್ಕ ಅವ್ರು ಏನ್ ಮಾಡಿದ್ದಾರೆ, ಅಷ್ಟು ದುಡ್ಡು ಅವ್ರು ಏನ್ ಮಾಡಿದ್ದಾರೆ? इस संपत्ति का जो आपसे लूटा, ಇಷ್ಟೆಲ್ಲಾ ದುಡ್ಡನ್ನ ನಿಮ್ಮಲ್ಲಿ ಏನ್ ಲೂಟಿ ಹೊಡೆದಿದ್ದಾರೆ, और क्या कर सकते थे? ಆ ಲೂಟಿ ಹೊಡೆದ ದುಡ್ಡಿನಿಂದ ಅವ್ರು ಏನ್ ಮಾಡಬಹುದಾಗಿತ್ತಂತ ಹೇಳಿ ತಾವು ವಿಚಾರ ಮಾಡ್ಬೇಕು. 30,000 स्मार्ट क्लासरूम बना सकते थे, 30,000। आप सोचिए बहनें, आपके बच्चों के लिए 30,000 स्मार्ट क्लासरूम, हर क्लासरूम में कम से कम 10-20 बच्चे पढ़ते हैं, इसका मतलब है लाखों बच्चों की शिक्षा। ಇವತ್ತು 1,50,000 ಕೋಟಿ ಏನು ಅವ್ರು ಹೊಡೆದಿದ್ದಾರೆ, ಆ ಲೂಟಿ ಹೊಡೆದಿದ್ದ ದುಡ್ಡನ್ನ ಸದುಪಯೋಗ ಮಾಡಿದ್ರೆ 30,000 ಸ್ಮಾರ್ಟ್ ಕ್ಲಾಸ್ಗಳನ್ನ ಸ್ಥಾಪನೆ ಮಾಡಬಹುದಾಗಿತ್ತು. ಆ ಪ್ರತಿಯೊಂದು ಸ್ಮಾರ್ಟ್ ಕ್ಲಾಸ್ ಅಲ್ಲಿ 10 ಹುಡುಗರಾದ್ರೂ ದುಡಿದಿದ್ರೆ, ಅವ್ರ ಶಾಲೆಯನ್ನ ಕಲ್ತಿದ್ರೆ ನಿಮ್ಮ ಜೀವಗಳು ಬಹಳ ಹಸಿರಾಗ್ತಿತ್ತು. 1.5 लाख करोड़ रुपए में 30 लाख गरीबों के लिए घर बन सकते थे, 30 लाख घर। ಇವತ್ತು 1.5 ಲಕ್ಷ ಕೋಟಿ ರೂಪಾಯಿಯಲ್ಲಿ 1.5 ಲಕ್ಷ ಮನೆಗಳನ್ನ ಕಟ್ಟುವಂತ ಸಾಧ್ಯತೆ ಇತ್ತು. 100 एम्स के अस्पताल बन सकते थे, 100 ಏಮ್ಸ್ ಮಾದರಿಯಲ್ಲಿ ದವಾಖಾನೆಗಳನ್ನ ಕಟ್ಟಬಹುದಾಗಿತ್ತು. 187 ESI हॉस्पिटल बन सकते थे, 100ಕ್ಕಿಂತ ಹೆಚ್ಚು ESI ದವಾಖಾನೆಗಳನ್ನ ಕಟ್ಟಬಹುದಾಗಿತ್ತು. 750 किलोमीटर लंबी बेंगलुरु जैसी मेट्रो बन सकती थी। ಇವತ್ತು ಬೆಂಗಳೂರು ಅಂತ ಊರಲ್ಲಿ 650 ಕಿಲೋಮೀಟರ್ಗಳ ಮೆಟ್ರೋವನ್ನ ಮಾಡಬಹುದಾಗಿತ್ತು. और इन्होंने ये सारे पैसे कर्नाटका प्रदेश से लूटे। ಆದ್ರೆ
ಈ ಎಲ್ಲ ದುಡ್ಡನ್ನ ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ. बहनों और भाइयों, लूट और भ्रष्टाचार से आपके रोजाना के जीवन में भी बहुत फर्क पड़ता है। ತಂದೆ ತಾಯಂದ್ರೆ ಇವತ್ತು ಆ ಲೂಟಿ ಏನು ಹೊಡೆದಿದ್ದಾರೆ ಆ ದುಡ್ಡು ನಿಮ್ಮ ಒಳ್ಳೆತನಕ್ಕಾಗಿ ವಿನಿಯೋಗ ಆಗಬಹುದಾಗಿತ್ತು. क्योंकि जब सरकार का ध्यान आपकी तरफ नहीं होता तो आपके लिए कोई ऐसी स्कीम नहीं बनती जिससे आप महंगाई का सामना कर सके, जिससे आप अपने संघर्षों का सामना कर सके। ಇವತ್ತು ನಿಮಗೆ ಏನು ಬೆಲೆ ಏರಿಕೆ ಇದೆ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ 1.5 ಲಕ್ಷ ಕೋಟಿ ರೂಪಾಯಿ ಏನಿದೆ ನಿಮಗೋಸ್ಕರ ವಿನಿಯೋಗ ಮಾಡಿದ್ರೆ ಈ ಪರಿಸ್ಥಿತಿ ನಿಮಗೆ ಬರ್ತಾ ಇರಲಿಲ್ಲ. अब आप देखिए, नंदिनी आपने बनाई, कर्नाटका की थी, है, और आपको गर्व है इस कोऑपरेटिव पर। ಇವತ್ತು ಕರ್ನಾಟಕ ಪ್ರದೇಶದಲ್ಲಿ ನಂದಿನಿ ಅಂತ ಒಂದು ಸಂಸ್ಥೆ ಇವತ್ತು ಆಡಳಿತ ಮಾಡ್ತಾ ಇದೆ. जब तक कांग्रेस की सरकार थी तो इतना दूध इकट्ठा होता था कि क्षीर भाग्य में बच्चों को दूध दिया जाता था। ಈ ನಂದಿನಿ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಒಂದು ಸಂಸ್ಥೆ ಇದ್ದಾಗ ಕ್ಷೀರ ಭಾಗ್ಯದ ಒಂದು ಸ್ಕೀಮಿನಡಿ ಪ್ರತಿಯೊಂದು ಶಾಲೆ ಕಲಿಯುವ ಮಕ್ಕಳಿಗೆ ಹಾಲು ಸಿಗ್ತಾ ಇತ್ತು. और किसानों को 5 रुपए प्रति लीटर दिया जाता था दूध इकट्ठे करने के लिए। ಈ ಹೈನುಗಾರಿಕೆ ಮಾಡತಕ್ಕಂತ ಪ್ರತಿಯೊಬ್ಬ ರೈತನಿಗೆ ಪ್ರತಿಯೊಂದು ಲೀಟರ್ಗೆ 5 ರೂಪಾಯಿ ಅನುದಾನ ಕೂಡ ಸಿಗ್ತಾ ಇತ್ತು. अब ये लोग कहने लगे हैं कि नंदिनी में दूध इकट्ठा नहीं होता। ಆದ್ರೆ ಇವಾಗ ಹೇಳ್ತಾ ಇದ್ದಾರೆ ನಂದಿನಿಗೆ ಹಾಲೇ ಬರ್ತಾ ಇಲ್ಲ ಅಂತ ಹೇಳಿ. कहने लगे हैं कि अब सिर्फ 70 लाख लीटर दूध इकट्ठा होता है, नंदिनी बना नहीं पा रही है, कर नहीं पा रही है काम, बाहर से हम गुजरात से अमूल को लाएंगे। ಇವತ್ತು ಬಿಜೆಪಿ ಅವರು ಹೇಳ್ತಾರೆ ಇವತ್ತು ಹಾಲು ಶೇಖರಣೆ ಏನಿದೆ ಬರೀ 60 ಲಕ್ಷ ಲೀಟರ್ ಮಾತ್ರ ಶೇಖರಣೆ ಆಗ್ತಾ ಇದೆ, ಹಾಲು ಕಡಿಮೆ ಇದೆ, ಅದಕ್ಕೆ ಗುಜರಾತ್ ನಿಂದ ಅಮೂಲ್ಯವನ್ನು ತರುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. क्यों? क्योंकि नंदिनी फूल रही थी, फल रही थी, अच्छा काम कर रही थी, कर्नाटका की अपनी थी। अब इन्होंने सोचा कि इसको भी हम लूटने की कोशिश करते हैं। ಯಾಕಂತಂದ್ರೆ ಅವರೊಂದು ದುರ್ವಿಚಾರ, ಇವತ್ತು ನಂದಿನಿ ಅಂತ ಸಂಸ್ಥೆ ಬೆಳೀತಾ ಇದೆ, ಜನರ ಒಳಿತಕ್ಕೆ ಕೆಲಸ ಮಾಡ್ತಾ ಇದೆ, ಇದನ್ನು ಕೂಡ ಲೂಟಿ ಮಾಡಬೇಕು ಅಂತೇಳಿ ಅಮೂಲ್ ಸಂಸ್ಥೆಯನ್ನ ತರುವಂತ ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. अगर ये ऐसा करेंगे तो 1 करोड़ से ज्यादा लोगों की आमदनी मुश्किल में पड़ जाएगी, कमाई मुश्किल में पड़ जाएगी। ಅವ್ರೇನಾದ್ರೂ ಅಮೂಲ್ ಸಂಸ್ಥೆ ಕರ್ನಾಟಕ ರಾಜ್ಯಕ್ಕೆ ಬಂತು ಅಂತಂದ್ರೆ 1 ಕೋಟಿ ಜನರ ದಿನನಿತ್ಯ ಏನು ಶೇಖರಣೆ ಆಗ್ತದೆ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಬರ್ತಾ ಇದೆ, ಅವ್ರ ಹಾನಿಯಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. लेकिन उनको इस बात की परवाह नहीं है। ಆದ್ರೆ ಅವ್ರ ಬಗ್ಗೆ ಕಿಂಚಿತ್ತೂ ಅವ್ರಿಗೆ ಕಾಳಜಿ ಇಲ್ಲ. इनको सिर्फ इस बात से परवाह है कि कितना कहां पे कैसे लूटा जा सकता है। ಅವ್ರಿಗೆ ಒಂದೇ ವಿಚಾರ, ಎಲ್ಲಿ ಎಷ್ಟು ನಾವು ರೊಕ್ಕ ಹೊಡಿಬೇಕು, ಲೂಟಿ ಹೊಡಿಬೇಕು ಅನ್ನೋದು ಒಂದೇ ವಿಚಾರ ಬಿಜೆಪಿ ಅವ್ರದ್ದು. देखिए, आपको याद होगा जब कांग्रेस थी तो अन्ना भाग्य, क्षीर भाग्य, पशु भाग्य, आरोग्य भाग्य, विद्याश्री, इंदिरा कैंटीन जैसी स्कीम थी, याद है आपको? ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಅನ್ನಭಾಗ್ಯ, ಕ್ಷೀರ ಭಾಗ್ಯ, ವಿದ್ಯಾಶ್ರೀ, ಪಶು ಭಾಗ್ಯ ಇಂಥ ಒಂದು ಯೋಜನೆಗಳನ್ನ ನೀವು ಇದ್ದದನ್ನ ನಾವು ನೆನೆಸ್ಕೋಬೇಕಾಗ್ತದೆ. यहाँ कितना काम, कितना विकास कांग्रेस की सरकारों ने कराया। ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಷ್ಟೊಂದು ಅಭಿವೃದ್ಧಿಯನ್ನ ಎಷ್ಟೊಂದು ಕೆಲಸಗಳನ್ನ ಮಾಡಿದೆ ಅಂತ ಹೇಳಿ ತಾವು जब ನೆನಪಿಸ್ಕೋಬೇಕಾಗ್ತದೆ. देखा कि आप संकट में हैं तो आपके लिए कोई स्कीम, कोई योजना, आपकी वेलफेयर के लिए कोई फंड बनाया ताकि आपकी सहायता हो पाए। ಇವತ್ತು ನೀವು ಸಂಕಷ್ಟದಲ್ಲಿದ್ದಾಗ ಯಾವುದೇ ಒಂದು ಯೋಜನೆಯ ಮುಖಾಂತರ ನಿಮ್ಮಂಗ ಸಹಾಯ ಮಾಡುವಂತ ಕೆಲಸ ಇವತ್ತು ಸದಾಕಾಲ ಕಾಂಗ್ರೆಸ್ ಪಕ್ಷ ಮಾಡ್ತಿತ್ತು. आज स्थिति ये है कि यहाँ जो लहसुन के किसान हैं उनको सही दाम नहीं मिलता, उनको खाद नहीं मिलती, प्रदर्शन करना पड़ता है, फिर भी कोई सुनवाई नहीं होती। ಆದ್ರೆ ಇವತ್ತು ಪರಿಸ್ಥಿತಿ ನೋಡ್ರಿ, ಇವತ್ತು ನಾವು ಬೆಳೆಯುವಂತ ಬೆಳೆಗೆ ಒಳ್ಳೆ ಮೊತ್ತ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ರಸ್ತೆ ಮೇಲೆ ನಿಂತು ಈ ಸರ್ಕಾರದ ವಿರುದ್ಧ ನಾವು ಮಾಡುವಂತ ಒಂದು ನಿರಸನ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. किसानों के इक्विपमेंट में, उसकी खरीद में भी घोटाला रहा। ಇವತ್ತು ರೈತರಿಂದ ಬೆಳೆಯತಕ್ಕಂತ ಏನು ಉತ್ಪಾದನೆ ಇದೆ ಆ ಖರೀದಿಯಲ್ಲೂ ಕೂಡ ಲೂಟಿಯನ್ನ ನಡೀತಾ ಇದೆ. और बड़े बड़े नेताओं, जगदीश शेट्टर जी जैसे, लक्ष्मण सवादी जी जैसे, उनका अपमान किया गया। ಅಷ್ಟೇ ಅಲ್ಲ,
ದೊಡ್ಡ ವ್ಯಕ್ತಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಲಕ್ಷ್ಮಣ್ ಸವದಿ ಅವರನ್ನು ಕೂಡ ಅವರು ಗಣನೆಗೆ ತಗೊಂಡಿಲ್ಲ. ಅವರನ್ನ ಬಹಳ ಅಸಹ್ಯಕರವಾಗಿ ಅವ್ರು ನಡೆಸ್ಕೊಂಡಿದ್ದಾರೆ. तो अब कांग्रेस क्या कह रही है इस चुनाव में? ಆದ್ರೆ ಕಾಂಗ್ರೆಸ್ ಈ ಚುನಾವಣೆಗೆ ಏನ್ ಕೊಡ್ತಿದೆ ಅಂತಕ್ಕಂಥದ್ದನ್ನ ತಾವು ಲಕ್ಷ್ಯ ಕೊಡ್ಬೇಕು. हम कह रहे हैं कि हम समझते हैं कि इन 3.5 सालों में जबकि आपकी सरकार ने आपको लूटा है, भ्रष्टाचार फैलाया है, इसमें आपकी मुश्किलें सिर्फ बढ़ी हैं। ಇವತ್ತು ನೀವು ನೆನೆಸ್ಕೋಬೇಕು, ಈ 3.5 ವರ್ಷಗಳಲ್ಲಿ ಏನೊಂದು ಆಡಳಿತ ಕೊಟ್ಟಿದ್ದಾರೆ, ಏನೊಂದು ಲೂಟ್ ಪಾಟ್ ನಡೆದಿದೆ, ಅದರಲ್ಲಿ ಜನಕ್ಕೆ ಬಹಳ ಹಾನಿಯಾಗಿದೆ. हम पहचान रहे हैं कि बीजेपी ने रोजगार बनाने का काम नहीं किया, बल्कि जहां जहां से रोजगार बन सकता था, खेती से, छोटे और मीडियम बिजनेसेस से और बड़े बड़े PSU से सारा तकरीबन खत्म कर दिया। ಇವತ್ತು ಅವರು ನಿರುದ್ಯೋಗ ಇವತ್ತು ತಾಂಡವ ಆಡಬೇಕಾದ್ರೆ ಔದ್ಯೋಗೀಕರಣದ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ಮಾಡಬೇಕಾಗಿತ್ತು. ಆದ್ರೆ ನಿರುದ್ಯೋಗ ದಿನಕ್ಕೆ ದಿನ ಹೆಚ್ಚಾಗ್ತಾ ಇದೆ. तो हम कह रहे हैं कि हम आपको एक ऐसी सरकार देना चाहते हैं जो आपके हित में काम करे, जो आपको प्रगति 100% गारंटी दे। ನಾವು ಕಾಂಗ್ರೆಸ್ ಪಕ್ಷ ಈಗ ಯೋಚನೆ ಮಾಡ್ತಾ ಇದೆ, ಮುಂದಿನ ಬರುವಂತ ಸರ್ಕಾರ ನಾವು ಎಂತದ್ದು ಕೊಡ್ತೀವಿ ಅಂತಂದ್ರೆ ಅದು 100% ಪ್ರಗತಿಯ ಪರವಾಗಿರುವಂತ ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. हम रोजगार बनाएंगे, ನಾವು ಉದ್ಯೋಗೀಕರಣವನ್ನ ಹೆಚ್ಚು ಮಾಡ್ತೀವಿ. बीदर से लेकर कर्नाटका की दूसरी ओर उस पार तक एक इंडस्ट्रियल कॉरिडोर बनाएंगे और टाउनशिप्स बनाएंगे। ಇವತ್ತು ಬೀದರ್ದಿಂದ ಹಿಡ್ಕೊಂಡು ಚಾಮರಾಜನಗರವರೆಗೆ ನಾವು ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ. इन्होंने आपसे 1.5 लाख करोड़ रुपए चुराए, हम 1.5 लाख करोड़ रुपए किसानों के लिए एक फंड में लगाएंगे ताकि आपके बजट में होगा, ताकि आपकी भलाई के लिए, आपकी सहायता के लिए काम हो। ಇವತ್ತು 1.5 ಲಕ್ಷ ಕೋಟಿ ಲೂಟಿ ಹೊಡೆದಿದ್ದಾರೆ. ಆ ಲೂಟಿ ಹೊಡೆದ ಎಲ್ಲ ಮೊತ್ತವನ್ನ ತಿರುಗಿ ನಾವು ರೈತರಿಗೆ ಅಕೌಂಟ್ಗಳಿಗೆ ಜಮಾ ಮಾಡಬೇಕು. ಆ ರೀತಿ ಒಂದು ವಿಚಾರವನ್ನ ನಾವು ಮಾಡ್ತಾ ಇದ್ದೀವಿ. 2.5 लाख जो रोजगार खाली हैं, सरकारी पद खाली हैं, उनको हम भरेंगे और 1 साल के अंदर अंदर भरने की कोशिश करेंगे। ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಉದ್ಯೋಗಗಳು, ಸರ್ಕಾರಿ ಉದ್ಯೋಗಗಳು ಖಾಲಿ ಉಳಿದಿದೆ. ಆ ಎಲ್ಲ ಹುದ್ದೆಗಳನ್ನ 1 ವರ್ಷಗಳಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ನಾವು ನಿಮ್ಗೆ ಆಶ್ವಾಸನೆ ಕೊಡ್ತೀವಿ. गृह ज्योति स्कीम लाएंगे जिससे 200 यूनिट मुफ्त बिजली आपको मिलेगी। ಇವತ್ತು ಗೃಹ ಜ್ಯೋತಿ ಯೋಜನೆ ಕೆಳಗಡೆ ಪ್ರತಿಯೊಂದು ಮನೆಗೆ 200 ಯೂನಿಟ್ ಕರೆಂಟ್ ಅನ್ನ ನಾವು ಪುಕ್ಕಟ್ಟೆ ಕೊಡ್ತೀವಿ ನಿಮ್ಗೆ. अन्न भाग्य में 10 किलो चावल मिलेगी। ಅನ್ನ ಭಾಗ್ಯ ಸ್ಕೀಮ್ ಅಡಿಯಲ್ಲಿ ನಿಮಗೆ ಪ್ರತಿ ವ್ಯಕ್ತಿಗೆ 10 ಕಿಲೋ ಅಕ್ಕಿಯನ್ನ ಕೊಡ್ತೀವಿ. गृह लक्ष्मी स्कीम हम देना चाहते हैं, बनाना चाहते हैं, जिसमें मेरी बहनों जो गृहस्थ हैं उनके लिए 2000 रुपए प्रति महीने आप ही के खातों में डाले जाएंगे। ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ನೇರವಾಗಿ ಅವರ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನ ಕೊಡುವಂತ ಒಂದು ಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ. आपके लिए कहीं भी जाने के लिए बस का पास फ्री होगा। ನೀವು ಹೆಣ್ಮಕ್ಳು ಎಲ್ಲೇ ಹೋಗ್ರಿ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಬಸ್ಸಿನಲ್ಲಿ ಯಾವುದೇ ಟಿಕೆಟ್ ಅನ್ನು ತೆಗೆಸಬೇಕಾಗಿಲ್ಲ, ಆ ಸಂಪೂರ್ಣವಾಗಿ ಮುಫ್ತಾಗಿ ನಿಮ್ಗೆ ಸಿಗ್ತದೆ. आंगनवाड़ी की बहनों के लिए जिनका मानदेय बढ़ाया नहीं गया है, लेकिन जिन्होंने कोविड के होते हुए भी धैर्य रखा और घर घर जाके वैक्सीन दिलवाई, उनके लिए उनका मानदेय 15,000 रुपए तक बढ़ाया जाएगा। ಇವತ್ತು ಅಂಗನವಾಡಿ ಕಾರ್ಯಕರ್ತರು ಕೋವಿಡ್ ನಲ್ಲಿ ಕೂಡ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಅನ್ನ ಹಾಕಿದ್ದಾರೆ. ಅಂತ ಕಾರ್ಯಕರ್ತರಿಗೆ ನಾವು ತಿಂಗಳ ಮಾಶಾಸನವನ್ನ 15,000 ವರೆಗೂ ನಾವು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ದೀವಿ. मिनी आंगनवाड़ी का 10,000 तक होगा। ಇವತ್ತು ಆ ಅಂಗನವಾಡಿ ಕಾರ್ಯಕರ್ತರು ಏನ್ ಕೆಲಸ ಮಾಡ್ತಿದ್ದಾರೆ, ಅಡಿಗೆ ಕಾರ್ಮಿಕರಿಗೆ ನಾವು 10,000 ರೂಪಾಯಿಗಳನ್ನ ಮಾಶಾಸನವನ್ನ ಕೊಡ್ತೀವಿ. आशा की बहनों का मानदेय 8,000 रुपए तक बढ़ाया जाएगा। ಆಶಾ ಕಾರ್ಯಕರ್ತರ ಪಗಾರನ್ನ 8,000 ರೂಪಾಯಿಗಳನ್ನ ನಾವು ಮಾಡ್ತಾ ಇದ್ದೀವಿ. जो पूरे जीवन आंगनवाड़ी में काम करती हैं और रिटायरमेंट पे उनको कुछ नहीं मिलता, हमारी सरकार उनको 3 लाख रुपए देंगी और मिनी आंगनवाड़ी को 2 लाख रुपए।
ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರ ರಿಟೈರ್ಮೆಂಟ್ ಆಗಲಿ ಅವ್ರ ಪೆನ್ಷನ್ ಸಿಗೋದಿಲ್ಲ ಅಂತವ್ರಿಗೆ ನಾವು 3 ಲಕ್ಷ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದೀವಿ. मेरे नौजवान बहनों और भाइयों, जिसका ग्रेजुएशन हो गया है लेकिन जिसकी नौकरी नहीं है, उसके लिए 3,000 रुपए प्रति माह सरकार देगी. ಇವತ್ತು ನನ್ನ ಯುವಕ ಮಿತ್ರರು ಏನಿದ್ದಾರೆ ಅವರು ಪದವೀಧರರಾಗಿದ್ದಾರೆ, ಆದ್ರೆ ಅವ್ರ ನೌಕರಿ ಇಲ್ಲ. ಅಂತ ಯುವಕರಿಗೆ ನಾವು ಪ್ರತಿ ತಿಂಗಳು 3,000 ರೂಪಾಯಿ ಮಾಶಾಸನ ಕೊಡ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. इस स्कीम का नाम है युवा निधि और इसमें जिसका डिप्लोमा है और उसकी नौकरी नहीं है उसको भी 1,500 रुपए दिए जाएंगे प्रति माह. ಈ ಯೋಜನೆ ಹೆಸರು ಯುವ ನಿಧಿ ಅಂತ ಇದೆ. ಆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಡಿಪ್ಲೊಮಾ ಯಾರು ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದವಂತ ವ್ಯಕ್ತಿಗೆ ನೌಕರಿ ಇಲ್ಲ ಅಂತವನಿಗೆ 1,500 ಪ್ರತಿ ತಿಂಗಳು ಕೊಡುವಂತ ಒಂದು ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. छोटे बिजनेस और छोटे दुकानदारों के लिए एक वेलफेयर फंड बनाया जाएगा जिसमें करोड़ों रुपए डाले जाएंगे ताकि आप पर जब समस्या आती है तो आपकी सहायता के लिए और आपको खड़े रहने के लिए सुविधा मिले. ಈ ಸಣ್ಣ ವ್ಯಾಪಾರಸ್ಥರು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯಾರ್ಥವಾಗಿ ಕೋಟ್ಯಾನ್ಗಟ್ಲೆ ಒಂದು ಫಂಡ್ ಅನ್ನ ಮಾಡ್ತಾ ಇದ್ದೀರಿ. ಅದರ ಅಡಿಯಲ್ಲಿ ಅದರ ಈ ಉಪಯೋಗವನ್ನ ಕೂಡ ತಾವು ಮಾಡ್ಕೋಬೇಕು. मैसूरू, हुब्बली, धारवाड़, गुलबर्गा, बेल्लारी, चित्रदुर्गा जैसी छोटी शहरों जो बेंगलुरु जितनी बड़ी नहीं है लेकिन जिनको सेकंड टियर के शहर कहते हैं, इनको हम बेंगलुरु की तरह आईटी और टेक में मजबूत बनाना चाहते हैं ताकि यहाँ से भी बहुत रोजगार बढ़ेंगे. ಇವತ್ತು ಮೈಸೂರು, ಹುಬ್ಬಳ್ಳಿ, ಗುಲ್ಬರ್ಗದಂತ 2ನೇ ಸ್ತರದ ನಗರಗಳೇನಿದೆ ಅದು ಬೆಂಗಳೂರು ತರ ಮಾದರಿಯಲ್ಲಿ ಐಟಿ ಕೇಂದ್ರವಾಗಿ ಬೆಳಿಲಿಕ್ಕೆ ಸಹಾಯಾರ್ಥವಾಗಿ ಬೆಳೆಸುವಂತ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಲಿದೆ. आने वाले समय में पेट्रोल और डीजल की गाड़ियां कम होंगी और इलेक्ट्रिक गाड़ियां ज्यादा होंगी. इनकी मैन्युफैक्चरिंग, इनको बनाने के लिए हम कर्नाटका को सर्वप्रथम बनाना चाहते हैं. ಇವತ್ತು ಬರುವ ದಿನಮಾನಗಳಲ್ಲಿ ಪೆಟ್ರೋಲ್ ಚಾಲಿತ ಕಾರ್ಗಳು ಮತ್ತೆ ಡೀಸೆಲ್ ಚಾಲಿತ ಕಾರ್ಗಳು ಕಡಿಮೆ ಆಗ್ತಾ ಇದೆ. ಅವೆಲ್ಲ ಎಲೆಕ್ಟ್ರಿಕ್ ಕಾರ್ಗಳು ಬರ್ತಾ ಇದೆ. ಆದ್ರಿಂದ ಎಲೆಕ್ಟ್ರಿಕ್ ಕಾರ್ಗಳ ಉತ್ಪಾದನೆ ಮಾಡುವಂತ ಕೇಂದ್ರವನ್ನ ಕರ್ನಾಟಕ ರಾಜ್ಯವನ್ನು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ऐसी बहुत सारी योजनाएं हैं जो हम आपके लिए लाना चाहते हैं. हम आपको दिखाना चाहते हैं कि एक निष्ठावान, ईमानदार सरकार जनता के हित में किस तरह से काम करके किस तरह से प्रदेश का विकास करा सकती है. ಇವತ್ತು ನಮ್ಮ ವಿಚಾರ ಏನಿದೆ ಅಂತಂದ್ರೆ ನಾವೊಂದು ಒಳ್ಳೆ ಸರ್ಕಾರ ಮಾಡಬೇಕು. ಒಳ್ಳೆ ಸರ್ಕಾರ ಮಾಡಬೇಕಾದ್ರೆ ಒಳ್ಳೆ ವ್ಯಕ್ತಿ ಹೆಂಗ ಆರಿಸಿ ಬರಬೇಕು ಅಂತಕ್ಕಂಥ ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದೆ. लेकिन बहनों और भाइयों, अगर आप चाहते हैं कि एक ऐसी सरकार आए जिस तरह की सरकार मैं बता रही हूं, तो एक बहुत बड़ी जिम्मेदारी आपकी भी है. ಅಣ್ಣ ತಮ್ಮಿಂದರೆ ನಾನು ಹೇಳೋ ಹಾಗೆ ಒಳ್ಳೆ ಸರ್ಕಾರ ಇವತ್ತು ಆರಿಸಿ ಬರಬೇಕು ಅಂತಂದ್ರೆ ಅದರ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. देखो, आपके प्रदेश के को किसी नेता ने नहीं बनाया. मैंने शुरू में ही कहा, प्रदेश को, देश को जनता ने बनाया है. ಇವತ್ತು ಕರ್ನಾಟಕ ರಾಜ್ಯ ಪ್ರಗತಿಯಲ್ಲಿ ಇರಬೇಕಾದ್ರೆ ಅದನ್ನ ಯಾವ ಒಬ್ಬ ನೇತಾರು ಮಾಡಿಲ್ಲ. ಅದನ್ನ ಮಾಡಬೇಕಾದ ಜವಾಬ್ದಾರಿ ಏನಿದೆ ನಿಮ್ಮೆಲ್ಲ ಜನರ ಮೇಲಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಬಯಸ್ತಾ ಇದ್ದೇನೆ. ये प्रदेश आपका है, यही प्रदेश आपका भविष्य तय करेगा. ಈ ರಾಜ್ಯ ನಿಮ್ದು, ಈ ರಾಜ್ಯದ ಭವಿಷ್ಯ ನಿಮ್ಮೆಲ್ಲರ ಕೈಯಲ್ಲಿದೆ. और इस भविष्य को तय करने के लिए आपकी सबसे बड़ी भूमिका है जो 10 तारीख को आप वोट डालने जा रहे हैं. ಇವತ್ತು ನಿಮ್ಮ ಪ್ರದೇಶವನ್ನ ಪ್ರಗತಿ ಪಥದಲ್ಲಿ ಒಯ್ಯಬೇಕಾದ್ರೆ ನಿಮ್ಮದೊಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನೀವು ಬರುವ 10ನೇ ತಾರೀಕಿನಂದು ನಿಭಾಯಿಸಬೇಕಾಗ್ತದೆ. आपको एक ऐसा विधायक चाहिए जो 250 करोड़ के घोटाले में जिसका नाम निकलता है, जो आरोपी है उस मामले में, या एक ईमानदार विधायक चाहते हैं. ಇವತ್ತು ನೀವು ಯೋಚನೆ ಮಾಡಬೇಕು. ಆ 1.5 ಲಕ್ಷ ಕೋಟಿ ಲೂಟಿ ಹೊಡೆದಂತಹ ಏನ್ ಸರ್ಕಾರ ಇದೆ ಅಲ್ಲಿ ಇರುವಂತಹ ಒಬ್ಬ ಶಾಸಕನ ಆರಿಸ್ತಿರ್ತಿರೋ ಅಥವಾ ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸ್ತಿರ್ತಿರೋ ಅದು ನಿಮ್ಮ ಕೈಯಲ್ಲಿದೆ. आप एक ऐसा विधायक चाहते हैं जो अपने दलित भाइयों को प्रताड़ित करने में जिस पे आरोप लगा है, या आप एक ऐसे एमएलए चाहते हैं
जो जब आप पर समस्या आती है तो वो आपको बचाने के लिए, आपको मदद करने के लिए आता है। ಇವತ್ತು ನೀವು ವಿಚಾರ ಮಾಡ್ಬೇಕು, ನಿಮ್ಮ ಶಾಸಕ ಒಬ್ಬ ದಲಿತರ ಮೇಲೆ ದಾಳಿ ಮಾಡುವಂತ ಶಾಸಕ ಬೇಕೋ ಅಥವಾ ನಿಮ್ ಕಷ್ಟದಲ್ಲಿ ಇರುವಾಗ ನಿಮ್ ಜೊತೆಯಲ್ಲಿರುವಂತ ಶಾಸಕ ಬೇಕೋ, ನೀವು ಯೋಚನೆ ಮಾಡ್ಬೇಕು. अगर आप चाहते हैं कि एक ऐसी सरकार बने, आपको ऐसे मुख्यमंत्री मिले जिनका ध्यान सिर्फ आप पर और आपके विकास पर केंद्रित रहे, तो आपको भी अपना ध्यान केंद्रित रखना पड़ेगा। ಇವತ್ತು ನಿಮಗೆ ಒಳ್ಳೆ ಸರ್ಕಾರ ಬೇಕು, ಒಳ್ಳೆ ಮುಖ್ಯಮಂತ್ರಿ ಬೇಕು ಅಂತಂದ್ರೆ ನೀವು ನಿಮ್ಮ ಇದನ್ನ ಕೇಂದ್ರೀಕೃತವಾಗಿ ಈ ಚುನಾವಣೆಯನ್ನ ಮಾಡಬೇಕು. मैंने देखा है पिछले कुछ सालों से हमारे देश में और आपके प्रदेश में भी एक अलग तरह की राजनीति चल रही है। ಇವತ್ತು ನನ್ನೊಂದು ಗಮನಕ್ಕೆ ಬಂದಿದೆ, ನಿಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಒಂದು ವಿಶೇಷವಾದ ಆಡಳಿತ ಸ್ವರೂಪ ನಾವು ಇವತ್ತು ಕಾಣ್ತಾ ಇದ್ದೀವಿ. और उसका सबूत ये है कि आज जब 3.5 सालों के लिए बीजेपी की सरकार रही है, उनके बड़े से बड़े नेता प्रधानमंत्री नरेंद्र मोदी जी से लेकर उनके मुख्यमंत्री, अलग अलग प्रदेशों के, यहाँ के मुख्यमंत्री, उनके गृह मंत्री, रक्षा मंत्री, सब यहाँ आते हैं, लेकिन आपकी बात नहीं करते। ಇವತ್ತು ಚುನಾವಣೆ ನಡೀತಾ ಇದೆ, ಇಲ್ಲಿಯ ಮುಖ್ಯಮಂತ್ರಿಗಳ ಆದಿಯಾಗಿ ಪ್ರಧಾನಮಂತ್ರಿಗಳು, ಅಲ್ಲಿಯ ಕೇಂದ್ರೀಯ ಗೃಹ ಮಂತ್ರಿಗಳು ಮತ್ತೆ ಬೇರೆ ಬೇರೆ ಪ್ರದೇಶದ ಮುಖ್ಯಮಂತ್ರಿಗಳು ಬರ್ತಾರೆ. ಅವ್ರು ಯಾರು ಕೂಡ ನಿಮ್ಮ ಬಗ್ಗೆ ಮಾತನಾಡೋದಿಲ್ಲ. ये एक नई राजनीति हमारे देश में कुछ सालों से चल रही है, जिसके नेता जान गए हैं। ಇವತ್ತು ಈ ರೀತಿಯ ಒಂದು ರಾಜಕಾರಣ ಈ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ, ಅದನ್ನ ಜನರು ಗಮನಿಸ್ತಾ ಇದ್ದಾರೆ. कि चुनाव के समय आपके सामने आएंगे और आपके जज्बातों की बात करेंगे, धर्म की बात कर डालेंगे या जाति की बात कर डालेंगे, आपके जज्बात उभर जाएंगे, आपका वोट उनके पक्ष में चले जाएगा, तो उनको काम करने की कोई जरूरत नहीं रहेगी। ಇವತ್ತು ಅವರು ಇಲ್ಲಿ ಬಂದಾಗ, ನಮ್ಮ ರಾಜ್ಯಕ್ಕೆ ಬಂದಾಗ ಅವರು ಅಭಿವೃದ್ಧಿ ಕೆಲಸ ಮಾತಾಡೋದಿಲ್ಲ, ಅವರ ಜಾತಿ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಜಾತಿ ರಾಜಕಾರಣದ ಮೇಲೆ ಅವರನ್ನ ಓಟನ್ನ ಗಿಟ್ಟಿಸ್ಕೊತಾರೆ, ಚುನಾವಣೆ ಗೆಲ್ತಾರೆ, ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಏನೂ ಕಾಳಜಿ ಇಲ್ಲ. अगर उन्होंने काम किया होता और इस तरह से आपको लूटा नहीं होता, तो उनके प्रधानमंत्री जी यहाँ आकर आपको अपनी गालियों की लिस्ट नहीं, अपमानों की लिस्ट नहीं, आपके लिए जो कार्य किए हैं उसकी लिस्ट सुनाते। ಇವತ್ತು ಈ ಪ್ರದೇಶದ 3.5 ವರ್ಷ ಏನು ಆಡಳಿತ ಕೊಟ್ಟಿದೆ, ಅವ್ರೇನಾದ್ರೂ ಒಳ್ಳೆ ಆಡಳಿತ ಮತ್ತು ಅಭಿವೃದ್ಧಿ ಕೆಲಸ ಮಾಡಿದರೆ ಅಂತ ಒಂದು ಪಟ್ಟಿಯನ್ನ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ರು. ಆದ್ರೆ ಪ್ರಧಾನಮಂತ್ರಿಗಳು ಇಲ್ಲಿ ಬಂದು ತಮಗೆ ಎಷ್ಟು ಸತಿ ಬೈದಿದ್ದಾರೆ ಅದರ ಪಟ್ಟಿಯನ್ನ ಇವತ್ತು ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ. वो आपको बताते कि कितने अस्पताल बनाए हैं, कितने स्कूल खोले हैं, कितने नए उद्योग बनाए हैं, कितने रोजगार दिलवाए हैं, कितना विकास किया है आपके लिए, लेकिन कहने को कुछ नहीं है। इसीलिए आपका ध्यान बार बार भटकाया जाता है और उनको मालूम है कि जब आपका ध्यान धर्म की प्रति जाएगा या किसी दूसरे और चले जाएगा, आपके जज्बात जहां उभर जाएंगे तो वो आगे बढ़ सकते हैं। ಇವತ್ತು ಚುನಾವಣೆಯಲ್ಲಿ ಅವ್ರು ಮಾಡಿದ ಅಭಿವೃದ್ಧಿ ಕೆಲಸಗಳು, ಎಷ್ಟು ದವಾಖಾನೆ ಮಾಡಿದ್ದಾರೆ, ಎಷ್ಟು ಶಾಲೆಗಳನ್ನು ತೆಗೆದಿದ್ದಾರೆ, ಇತರೆ ಕೆಲಸಗಳನ್ನ ಅವ್ರು ಹೇಳ್ಕೊಳ್ಳೋದಿಲ್ಲ. ಆದ್ರೆ ನಿಮಗೆ ಮನಸ್ಸಿಗೆ ಉಕ್ಸಾಸುವಂತಹ ಒಂದು ವಿಷಯಗಳನ್ನ ಹೇಳಿ ಅವ್ರ ಚುನಾವಣೆಯನ್ನ ಮಾಡ್ಕೊಳ್ಳೋದನ್ನ ತಾವು ನೋಡ್ತಾ ಇದ್ದೀರಿ. तो आप इंदिरा गांधी जी को याद करते हैं, उनके प्रति आपके दिल में श्रद्धा है ना? ಇವತ್ತು ಇಂದಿರಾ ಗಾಂಧಿಯನ್ನು ನೆನೆಸ್ಕೊಳ್ತೀರಿ, ಅವ್ರ ಬಗ್ಗೆ ನಿಮ್ಗೆ ಶ್ರದ್ಧೆ ಇದೆಯಾ? ಶ್ರದ್ಧೆ ಇದೆಯಾ? उन्होंने अपना जीवन देश के लिए दिया, देश के लिए शहीद हुई। ಅವರು ಇಂದಿರಾ ಗಾಂಧಿ ಅವರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥದ್ದು ವಿಷಯ. वो हमेशा कहती थी कि जनता अगर जागरूक रहे, जनता अगर सही तरह से समझे कि उसकी भलाई कहाँ है, तो ये देश कभी भटक नहीं सकता। ಇಂದಿರಾ ಗಾಂಧಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಈ ದೇಶದ ಜನತೆ ಜಾಗೃತಿಯಿಂದ ಇದ್ರೆ ಈ ದೇಶ
ಸೀದಾ ರಸ್ತೆಯಲ್ಲಿ ಹೋಗ್ತದೆ, ಇಲ್ಲದೆ ಆದ್ರೆ ಅದು ಬೇರೆ ಒಂದು ರಸ್ತೆಯನ್ನು ಹಿಡಿತದೆ ಅಂತ ಹೇಳಿ. तो उनके नाम से मैं आपसे वोट मांगने नहीं आई हूं, मैं आपसे आपकी जागरूकता मांगने आई हूं. ಅವ್ರ ಹೆಸರಲ್ಲಿ ನಾನು ಓಟನ್ನ ಕೇಳ್ತಾ ಇಲ್ಲ, ನಾನು ಅವ್ರ ಹೆಸರಲ್ಲಿ ನಿಮ್ಮಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದೀನಿ. जाग जाओ, ಎದ್ದೇಳಿ, आंखें खोलो, ಕಣ್ತಗಿರಿ, किसी की बात पर वोट मत डालो, ಯಾರ್ದ ಮಾತು ಕೇಳಿ ನಿಮ್ ಓಟನ್ನ ಹಾಕಬೇಡಿ, अपने अनुभव पर डालो. ನಿಮ್ಮ ಸ್ವಂತ ನಿಷ್ಠೆಯಿಂದ ನೀವು ಓಟನ್ನ ಹಾಕ್ರಿ. 3.5 सालों में क्या किया है आपके लिए ये देखकर वोट डालो. ಇವತ್ತು 3.5 ವರ್ಷಗಳ ಕಾಲ ನಿಮಗೋಸ್ಕರ ಏನ್ ಅಭಿವೃದ್ಧಿ ಕೆಲಸ ಆಗಿದೆ ಅದನ್ನ ಅವಲೋಕನೆ ಮಾಡ್ಕೊಂಡು ನೀವು ಓಟನ್ನ ಹಾಕ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. कितना लूटा है, कितनी चोरी की है आपसे, उसको देखकर वोट डालो. ನಿಮ್ಮನ್ನ ಎಷ್ಟು ಲೂಟಿ ಹೊಡೆದಿದ್ದಾರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಓಟ್ ಹಾಕ್ಬೇಕು. महाभारत में जब अर्जुन अपना निशाना साधते थे तो वो मछली की आंख को देखते थे और वहां से उनका ध्यान कभी भटकता नहीं था. ಇವತ್ತು ಮಹಾಭಾರತದಲ್ಲಿ ನೀನ್ ನೆನಪಿಸ್ಕೋಬೇಕು, ಅರ್ಜುನ ಯಾವತ್ತು ಗುರಿಯನ್ನು ಇಟ್ರೆ ಅವನಿಗೆ ಮೀನಿನ ಕಣ್ಣು ಮಾತ್ರ ಕಾಣ್ತಾ ಇತ್ತು. बहनों और भाइयों, समय आ गया है कि आप कर्नाटका के अर्जुन बन जाएं. ಅಣ್ಣ ತಮ್ಮಂದಿರೇ, ಇವತ್ ಕಾಲ ಬಂದಿದೆ, ನೀವುಗಳು ಕೂಡ ಮಹಾಭಾರತದ ಅರ್ಜುನನ ಗತೆ ಬರೀ ಮೀನಿನ ಕಣ್ಣಿಗೆ ಗುರಿ ಇಡುವಂತ ಒಂದು ಪ್ರಯತ್ನ ತಾವೆಲ್ಲರೂ ಮಾಡಬೇಕು. अपना ध्यान अपने भविष्य पर रखो, ನಿಮ್ಮ अपना ध्यान अपने विकास पर रखो. ನಿಮ್ಮ ದೃಷ್ಟಿ ನಿಮ್ಮ ಭವಿಷ್ಯದ ಕಡೆ ಇರಲಿ, ನಿಮ್ಮ ದೃಷ್ಟಿ ನಿಮ್ಮ ಗುರಿ ಕಡೆ ಇರಲಿ. अपना ध्यान अपने कर्नाटका प्रदेश के लिए रखो और उसको हटने मत दो, भटकने मत दो. ಇವತ್ತು ನಿಮ್ಮ ಗುರಿ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಕಡೆ ಇರಲಿ, ಆ ಅಭಿವೃದ್ಧಿ ಬಿಟ್ಟು ಮತ್ತೊಂದ್ ಕಡೆ ಹೋಗುವಂತ ಒಂದು ಪ್ರಯತ್ನ ತಾವು ದಯವಿಟ್ಟು अगली ಮಾಡಬೇಡಿ. बार ये बड़े नेता आपके सामने आए तो उनकी हिम्मत नहीं होनी चाहिए कि इधर उधर की बातें करें. आपको बताएं आपके लिए किया क्या है, आपको बताएं आपके लिए योजनाएं कौन सी बनाई हैं, आपको बताएं कि आपका भविष्य मजबूत कैसे बनाएंगे. ಇವತ್ತು ದೊಡ್ಡ ದೊಡ್ಡ ನೇತಾರಗಳು ನಿಮ್ಮ ಮುಂದೆ ಬಂದಾಗ ಅವರು ಧೈರ್ಯ ಮಾಡಬಾರ್ದು. ಎಂತ ಧೈರ್ಯ ಮಾಡಬಾರ್ದು ಅಂತಂದ್ರೆ, ಇಲ್ಲಿ ಬಂದಾಗ ಅವರು ಅಭಿವೃದ್ಧಿ ಪರ ನಿಮ್ ಪರ ಏನ್ ಕೆಲಸ ಮಾಡಿದ್ದಾರೆ ಮಾತ್ರ ಮಾತಾಡಬೇಕು. ಸಂಬಂಧ ಇಲ್ಲ ಅಸಮಂಜಸ ವಿಷಯಗಳನ್ನ ಪ್ರಸ್ತಾಪ ಮಾಡದೇ ಇರೋ ತರ ಧೈರ್ಯ ಮಾಡತಕ್ಕ ಕೆಲಸ ತಾವೆಲ್ಲರೂ ಮಾಡಬೇಕು. और ये जो वोट है इसकी कीमत समझो, इसी में आपका भविष्य है. सोच समझ के अपना वोट डालो. ऐसी पार्टी की सरकार बनाओ जो पूर्ण बहुमत से बने, जिसको कोई लूट न सके, जिसको कोई तोड़ न सके, जिसको कोई बदल न सके जब तक अगला चुनाव आए. ಇವತ್ತು ನೀವು ಹೇಗೆ ವೋಟ್ ಮಾಡಬೇಕು ಅಂತಂದ್ರೆ, ಒಂದು ಪರಿಪೂರ್ಣತೆ ಇದ್ದ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಅದನ್ನ ಯಾರದೇ ಲೂಟಿಯ ದುಡ್ಡಿನಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 5 ವರ್ಷಗಳ ಕಾಲ ಒಂದು ಬಹುಮತದ ಸರ್ಕಾರ ಕೊಡುವಂತ ಒಂದು ಶಕ್ತಿ ನಿಮ್ಮೆಲ್ಲರ ಮೇಲಿದೆ. 10 तारीख को अपना वोट कर्नाटका के पक्ष में दो. 10ನೇ ತಾರೀಕಿನಂದು ನೀವೆಲ್ಲರೂ ಕೂಡ ನಿಮ್ಮ ಓಟನ್ನ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ ಕೊಡ್ಬೇಕಂತ ಹೇಳಿ ನಾನು मेरे ಕೇಳ್ಕೊಳ್ತೀನಿ. साथ जोर से बोलो, कर्नाटका की, ಕರ್ನಾಟಕ ಕಿ, कर्नाटका की, ಕರ್ನಾಟಕ ಕಿ. कर्नाटका की. हमारे यहाँ के उम्मीदवार, आज इनका जन्मदिन भी है, ಇವತ್ತು ನಮ್ಮ ಉಮೇದುವಾರರ मणिकार जी, इनको भारी बहुमत से जिताइए ಇವರನ್ನ ದೊಡ್ಡ ಬಹುಮತದಿಂದ ತಾವು ताकि ಆರಿಸಿ आपका ತರಬೇಕು. क्षेत्र का पूरी तरह से विकास हो. ಪೂರಿ ವಿಕಾಸ ಬರಬೇಕಾದ್ರೆ ಇವರನ್ನ ನೀವು ಆರಿಸಿ ತರಬೇಕು. मेरी बातों को इतनी धूप में आपने इतने ध्यान से सुना, इसके लिए बहुत बहुत धन्यवाद. मैं आपकी बहुत आभारी हूँ. जय हिंद. ಇಂಥ ಬಿಸಿಲಲ್ಲಿ ಕೂಡ ನೀವು ನಾನು ಕೇಳಿದ್ರಿ, ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್. बोलो भारत माता की. ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾ ಗಾಂಧಿ ಅವರಿಗೆ, ಕರ್ನಾಟಕ ಪ್ರಿಯಾಂಕಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರನ್ನ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿರ್ತಕ್ಕಂಥ UB ಬಣಕಾರ್ ಅವರು, ಬನ್ನಿಕೋಡ್ರವರು ಸನ್ಮಾನಿಸ್ತಾ ಇದ್ದಾರೆ. ಆ ಸನ್ಮಾನವನ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು
ಅತ್ಯಂತ ಆತ್ಮೀಯವಾಗಿ ಸ್ವೀಕಾರ ಮಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ. बोलो भारत माता की राहुल गांधी ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಯುಬಿ ಬಣಕಾರ್ ಅವರಿಗೆ ಬಿಎಚ್ ಪನ್ನಿಗೌಡ ಅವರಿಗೆ बोलो भारत माता की ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಲೀಂ ಅಹಮದ್ ಅವರಿಗೆ ಕರ್ನಾಟಕ ಪಡೆಗಳು ಹಿರೇಕೆರೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಮಡಿವಾಳ ಅವರಿಗೆ